ಜನಪ್ರಿಯ ಫೌಂಡೇಶನ್ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ಹಾಸನ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಮಂಗಳೂರಿನಲ್ಲಿರುವ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಈಗಾಗಲೇ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು, ಇದೀಗ ಗ್ರಾಮೀಣ ಭಾಗದ ಜನತೆಗೆ ಇನ್ನಷ್ಟು ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ವಿಟ್ಲದಲ್ಲಿ ಆಗಸ್ಟ್ 24ನೇ ಆದಿತ್ಯವಾರದಂದು ಜನಪ್ರಿಯ ಹೆಲ್ತ್ ಸೆಂಟರ್ ವಿಟ್ಲ-ಮಂಗಳೂರು ರಸ್ತೆಯ ಪಣೆಮಜಲು ಹರಿಹರ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಧಾರ್ಮಿಕ ಪಂಡಿತರಾದ ಅಲ್ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು, ವಿಟ್ಲ ಶೋಕಮಾತಾ ಯಗರ್ಚಿಯ ಧರ್ಮಗುರುಗಳಾದ ಫಾದರ್ ಐವನ್ ಮೈಕಲ್ ರೋಡ್ರಿಗಸ್ ರವರು ನೂತನ ಹೆಲ್ತ್ ಸೆಂಟರ್ ಅನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಸ್ಕ್ಯಾನಿಂಗ್ ಮತ್ತು ಎಕ್ಸ್ರೇ ಕೊಠಡಿಯನ್ನು ಮಾಜಿ ಸಚಿವ ಬಿ ರಮಾನಾಥ ರೈ ಉದ್ಘಾಟಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಕೃಷ್ಣಯ್ಯ ವಿಟ್ಲ, ಕೆಪಿಸಿಸಿ ಸದಸ್ಯರಾದ ಎಂಎಸ್ ಮೊಹಮ್ಮದ್, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ಜೆಡಿಎಸ್ ಪ್ರಮುಖರಾದ ಮೊಹಮ್ಮದ್ ಕುಂಜಿ, ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ರಶೀದ್ ವಿಟ್ಲ, ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಕರುಣಾಕರ ಗೌಡ ನಾಯ್ದುಟ್ಟು, ಸದಸ್ಯ ಅರುಣ್ ವಿಟ್ಲ, ಹರೀಶ್ ವಿಟ್ಲ, ಬಿಕೆಎಂ ಅಶ್ರಫ್, ವಿಟ್ಲ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಾಬು ಕೊಪ್ಪಳ, ಡಿ ಗ್ರೂಪ್ ಅಧ್ಯಕ್ಷ ಶಾಕಿರ್ ಅಳಕೆಮಜರು, ಕಟ್ಟಡ ಮಾಲಕರಾದ ಸುರೇಶ್ ಬನಾರಿ, ಹಿರಿಯ ವೈದ್ಯರಾದ ಬದ್ರುದ್ದೀನ್ ಎಂಎನ್, ಬಂಟ್ವಾಳ ತಾಲೂಕು ಹೆಲ್ತ್ ಆಫೀಸರ್ ಅಶೋಕ್ ರೈ, ಜನಪ್ರಿಯ ಫೌಂಡೇಶನ್ನ ನಿರ್ದೇಶಕರು ನೌಶೀನ್ ಬದ್ರಿಯಾ, ಕಂಬಳಬೆಟ್ಟು ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಲಿವಿನ್ ಸೇವಿಯರ್, ಕಂಬಳಬೆಟ್ಟು ಜನಪ್ರಿಯ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಲಿವಿನ್ ಸೇವಿಯರ್, ಹಾಸನ ಜನಪ್ರಿಯ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಕುಮಾರ್, ಕೀಳು ಮತ್ತು ಮೂಳೆ ತಜ್ಞರಾದ ನೂಮಾನ್, ಪ್ರಮುಖರಾದ ಹನೀಫ್ ಸಖಾಫಿ, ಉಮ್ಮಾರ್ ಮುಸ್ಲಿಯಾರ್, ಸುದರ್ಶನ್ ಪಡಿಯಾರ್ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜನಪ್ರಿಯ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಿಇಒ ಕಿಶೋರ್ ಪರ್ತಿಪಾಡಿ ಸ್ವಾಗತಿಸಿ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ವಂದಿಸಿದರು. ಲೋಕೇಶ್ ಶೆಟ್ಟಿ ಬಾಕ್ರಬೈಲು ಕಾರ್ಯಕ್ರಮ ನಿರೂಪಿಸಿದರು. ತುರ್ತು ಚಿಕಿತ್ಸೆ ತಜ್ಞರ ವೈದ್ಯ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ಹೈಟೆಕ್ ಪ್ರಯೋಗಾಲಯ, ಔಷಧಾಲಯ, 24 ಗಂಟೆ ಆಂಬ್ಯುಲೆನ್ಸ್ ಸೇವೆಯನ್ನೊಳಗೊಂಡ ಜನಪ್ರಿಯ ಹೆಲ್ತ್ ಸೆಂಟರ್ನಲ್ಲಿ ಜನರಲ್ ಮತ್ತು ಇಂಟರ್ನಲ್ ಮೆಡಿಸಿನ್, ಕೀಳು ಮತ್ತು ಮೂಳೆ ತಜ್ಞರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಮೂತ್ರಶಾಸ್ತ್ರ ಮತ್ತು ಆಂಡ್ರಾಲಜಿ, ಮಕ್ಕಳ ತಜ್ಞರು, ಕಿವಿ, ಮೂಗು ಮತ್ತು ಗಂಟಲು ತಜ್ಞರು, ಸಾಮಾನ್ಯ ಶಸ್ತ್ರಚಿಕಿತ್ಸೆಯ ನುರಿತ ವೈದ್ಯರು ಆರಂಭದ ದಿನಗಳಲ್ಲಿ ಬೆಳಗಿನಿಂದ ರಾತ್ರಿ 10 ಗಂಟೆವರೆಗೆ ಸೇವೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿದ್ದರೆ ಮಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಜನಪ್ರಿಯ ಹೆಲ್ತ್ ಸೆಂಟರ್, ಶ್ರೀ ಹರಿಹರ ಕಾಂಪ್ಲೆಕ್ಸ್, ವಿಟ್ಲ, ಮಂಗಳೂರು ಮುಖ್ಯ ರಸ್ತೆ, ವಿಟ್ಲ. ಜನಪ್ರಿಯ ಹೆಲ್ತ್ ಸೆಂಟರ್ ಈಗಾಗಲೇ ವಿಟ್ಲದಲ್ಲಿ ಆರಂಭವಾಗಿದೆ. ಈ ಭಾಗದ ಜನರಿಗೆ ಸೇವೆಯನ್ನು ನೀಡುವುದಕ್ಕೆ ಸಿದ್ಧವಾಗಿ ನಿಂತಿದೆ. ವಿಟ್ಲ ಭಾಗದಲ್ಲಿ ಹಲವಾರು ಈ ಭಾಗದ ಜನರು ಒಂದಷ್ಟು ಮಾತನಾಡ್ತಾ ಇದ್ರು. ಈ ಭಾಗದಲ್ಲಿ ಆರೋಗ್ಯ ಸೇವೆಗೆ ಬಂದಾಗ ನಾವು ಮಂಗಳೂರು ಹೋಗಬೇಕು, ಇಲ್ಲದಿದ್ರೆ ಪುತ್ತೂರು ಹೋಗಬೇಕು. ವಿಟ್ಲ ಭಾಗದಲ್ಲಿ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆಯ ಅವಶ್ಯಕತೆ ನಮಗೆ ಇದೆ ಅನ್ನುವಂತಹ ಭಾವನೆ ವಿಟ್ಲ ಭಾಗದ ಪ್ರತಿಯೊಬ್ಬರಲ್ಲಿಯೂ ಕೂಡ ಇತ್ತು. ಇವತ್ತು ವಿಟ್ಲದಲ್ಲಿಗೆ ಹುಟ್ಟಿ, ವಿಟ್ಲದ ಕಂಬಳಬೆಟ್ಟುವಿನಲ್ಲಿ ಹುಟ್ಟಿ, ಹಾಸನದಲ್ಲಿ ದೊಡ್ಡ ಆಸ್ಪತ್ರೆಯನ್ನು ನಿರ್ಮಿಸಿ ಇದೀಗ ತನ್ನ ಹುಟ್ಟೂರಿನ ಜನರಿಗೆ ತನ್ನ ಸೇವೆಯನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾನ್ಯ ಅಬ್ದುಲ್ ಬಶೀರ್ ವಿಖೆಯವರು ಈ ಭಾಗದಲ್ಲಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಹೆಲ್ತ್ ಸೆಂಟರ್ ಅನ್ನ ಇನಾಗ್ರೇಷನ್ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದು ವಿಟ್ಲ ಭಾಗದಲ್ಲಿಯೂ ಕೇವಲ ಹೆಲ್ತ್ ಸೆಂಟರ್ ಆಗಿರದೆ ದೊಡ್ಡ ಮಟ್ಟದ ಆಸ್ಪತ್ರೆಯಾಗಿ ಉದ್ಘಾಟನೆಯಾಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ, ಇವತ್ತು ಜನಪ್ರಿಯ ಸಂಸ್ಥೆ ಅನ್ನುವಂಥದ್ದು ಕೇವಲ ಆರೋಗ್ಯ ಕ್ಷೇತ್ರ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇದೆ. ಕಂಬಳಬೆಟ್ಟುವಿನ ಜನಪ್ರಿಯ ಸೆಂಟ್ರಲ್ ಆಸ್ಪತ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ, ಈಗ ಅಲ್ಲಿ 1000 ವಿದ್ಯಾರ್ಥಿಗಳು ಶಿಕ್ಷಣವನ್ನ ಮಾಡ್ತಾ ಇದ್ದಾರೆ. ಆದರೆ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಜನಪ್ರಿಯ ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾದಾನವನ್ನ ಮಾಡ್ತಾ ಇದೆ. ಮಾನ್ಯ ಶಾಸಕರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ನಾನಾಗ್ಲೇ ಹೇಳಿದ ಹಾಗೆ ಜನಪ್ರಿಯ ಆಸ್ಪತ್ರೆ ತನ್ನದೇ ಆದಂತಹ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಬಂದಿದೆ. ಕಂಬಳಬೆಟ್ಟುವಿನಲ್ಲಿ ಜನಿಸಿದಂತಹ ಅಬ್ದುಲ್ ಬಶೀರ್ ವಿಖೆಯವರು
ಇದೇ ವಿಟ್ಲದ ಸರ್ಕಾರಿ ಶಾಲೆಯಲ್ಲಿ ಕಲಿತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿ ಇವತ್ತು ಹಾಸನ ಭಾಗದಲ್ಲಿ ಹೋಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಿಸಿ ಇವತ್ತು ಮಂಗಳೂರು ಮತ್ತು ವಿಟ್ಲದಲ್ಲೂ ಕೂಡ ಅದನ್ನು ವಿಸ್ತರಿಸ್ತಾ ಇರುವಂಥದ್ದು ಬಹಳ ಹೆಮ್ಮೆಯ ವಿಷಯ. ನಾನಾಗಲೇ ಹೇಳಿದ ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಇವೆರಡೂ ಕೂಡ ನಮಗೆ ಇವತ್ತಿನ ಜನರಿಗೆ ಬಹಳ ಮುಖ್ಯ. ಅಂತಹ ಸೇವೆಯನ್ನು ನೀಡುವುದರಲ್ಲಿ ಯಾವಾಗಲೂ ಕೂಡ ಎತ್ತಿದ ಕೈ ಅದು ಅಬ್ದುಲ್ ಬಶೀರ್ ವಿಖೆ ಅವರು. ತನ್ನದೇ ಆದಂತಹ, ನಾನು ಅವರ ಬಗ್ಗೆ ಒಂದು 2 ಮಾತುಗಳನ್ನು ಹೇಳಬೇಕು. ಕಳೆದ 30 ವರ್ಷಗಳಿಂದ ಮೂಳೆ ಶಸ್ತ್ರಚಿಕಿತ್ಸಕರಾಗಿ ಅವರು ಕಾರ್ಯನಿರ್ವಹಣೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜನಪ್ರಿಯ ಆಸ್ಪತ್ರೆಯಲ್ಲಿ 700ಕ್ಕೂ ಹೆಚ್ಚು ಜನರು, ಅಂದರೆ 1000ದಷ್ಟು ಜನರು ಉದ್ಯೋಗವನ್ನ ಪಡೆದುಕೊಂಡಿದ್ದಾರೆ. ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದ ಓರ್ವ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ವ್ಯಕ್ತಿ ಇವತ್ತು ಒಂದು ಆಸ್ಪತ್ರೆಯನ್ನ ನಿರ್ಮಿಸುವಂತಹ ಹಂತಕ್ಕೆ ತಲುಪಿದ್ದಾರೆ ಅಂತ ಹೇಳಿದ್ರೆ ಅವರ ಚಾತುರ್ಪತೆಯನ್ನ, ಅವರ ಒಂದು ಬದ್ಧತೆಯನ್ನ ನಾವು ಖಂಡಿತವಾಗಿಯೂ ಕೂಡ ಅಭಿನಂದಿಸಬೇಕು. ಅದರ ಜೊತೆಗೆ ಕರ್ನಾಟಕದಲ್ಲಿ ಅವರೊಬ್ಬ ಖ್ಯಾತ ಮೂಳೆ ಶಸ್ತ್ರಚಿಕಿತ್ಸಕರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ಸಂಪೂರ್ಣವಾಗಿ ಕತ್ತರಿಸಿ ಹೋಗಿದ್ದಂತಹ ಕೈಯನ್ನ ಮರುಜೋಡಿಸುವಂತಹ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಾಡಿದಂತಹ ಒಬ್ಬ ವೈದ್ಯರಿದ್ರೆ ಅದು ಡಾಕ್ಟರ್ ಅಬ್ದುಲ್ ಬಶೀರ್ ವಿಖೆ ಅವರು. ಖಂಡಿತವಾಗಿಯೂ ಕೂಡ ಅವರಿಗೊಂದು ಜೋರಾದ ಕೈಚಪ್ಪಾಲೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು. ಅವರ ಪ್ರಶಸ್ತಿಗಳ ಪಟ್ಟಿಯನ್ನ ಹೇಳ್ತಾ ಹೋದ್ರೆ ಒಂದು ದಿನ ಸಾಕಾಗ್ಲಿಕ್ಕಿಲ್ಲ. ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭ ನೀಡುವಂತಹ ಪ್ರಶಸ್ತಿ, ಅದರ ಜೊತೆಗೆ ಸರ್ವೋತ್ತಮ ವೈದ್ಯ ರತ್ನ ಅನ್ನುವಂತಹ ಪ್ರಶಸ್ತಿ, ಅದರ ಜೊತೆಗೆ ಇದೆಲ್ಲವೂ ಕೂಡ ಅವರ ಸಾಧನೆ ಆಯಿತು. ಅದರ ಜೊತೆಗೆ ಸಾಮಾಜಿಕ ಬದ್ಧತೆಯನ್ನು ಕೂಡ ಅವರು ಉಳಿಸಿಕೊಂಡವರು. ಸುಮಾರು 800ಕ್ಕೂ ಹೆಚ್ಚು ಜನರಿಗೆ, ದಂಪತಿಗಳಿಗೆ, ಜೋಡಿಗಳಿಗೆ ಸಾಮೂಹಿಕ ವಿವಾಹವನ್ನ ಮಾಡುವ ಮೂಲಕ ತನ್ನ ಸಾಮಾಜಿಕ ಕಳಕಳಿಯನ್ನು ಕೂಡ ಮೆರೆದವರು. ಈಗ ಜನಪ್ರಿಯ ಆಸ್ಪತ್ರೆಯ ವಿಟ್ಲದ ಈ ಹೆಲ್ತ್ ಸೆಂಟರ್ನ ಉದ್ಘಾಟನೆಯ ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆ ನಡೆದು ಬಂದಂತಹ ಹಾದಿಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಜನಪ್ರಿಯ ಫೌಂಡೇಶನ್ನ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಶೀರ್ ವಿಖೆ ಅವರು. ಎಲ್ಲರಿಗೂ ನಮಸ್ಕಾರಗಳು. ಸರ್ವೇ ಜನ ಸುಖಿನ ಭವಂತು ಎಂಬ ಒಂದು ಪುಣ್ಯ ವಾಕ್ಯದೊಂದಿಗೆ ನಮ್ಮ ಇವತ್ತಿನ ಜನಪ್ರಿಯ ಹೆಲ್ತ್ ಸೆಂಟರ್ನ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಇವಾಗ ಆಗಮಿಸಿದಂತಹ ಪರಮ ಪೂಜ್ಯ ಗುರುಗಳು, ಯಾಕೆಂದರೆ ಸ್ವಾಮೀಜಿಯವರನ್ನು 2-3 ಕಾರ್ಯಕ್ರಮದಲ್ಲಿ ನಾನು ನೋಡಿದೆ. ಅವರು ಯಾವ ರೀತಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನರಿಗೆ ಏನು ಹಿತವಚನ ನುಡಿತಾರೆ, ಸಾರ್ವಜನಿಕರು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತೇಳಿ ಏನು ಅವರ ಮನಸ್ಸಲ್ಲಿದೆ. ನಾನು 2-3 ಸಲ ಅಂತೇಳಿ ಅವರೇ ಮೇನ್ ಪರ್ಸನ್ನು, ಇದರ ಓನರ್ ಕೂಡ ಎಲ್ಲ ರೀತಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಅವರಿಗೆ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಾನು ಯಾಕೆ ಅಂತ ಹೇಳಿ ಎಲ್ಲರನ್ನ ಇವಾಗ ಇಲ್ಲಿ ನೆರೆದರಿಂದ ಎಲ್ಲರನ್ನ ನಾನು ಒಂದೇ ವಾಕ್ಯದಲ್ಲಿ ಆರ್ಥಿಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮುಂದಕ್ಕೆ ಇರುವಂಥ ನಮ್ಮ ಮೆಡಿಕಲ್ ಡೈರೆಕ್ಟ್ರು ಮತ್ತು ನಮ್ಮ ಮುಂದಕ್ಕೆ ಇಲ್ಲಿ ನಮ್ಮ ಕನ್ಸಲ್ಟೆಂಟ್ ಫಿಸಿಷಿಯನ್, ಫ್ಯಾಮಿಲಿ ಫಿಸಿಷಿಯನ್ ಆಗಿರುವಂಥ ಡಾಕ್ಟರ್ ಬದ್ರುದ್ದೀನ್ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಕೂಡ ನಾವು ಆರ್ಥಿಕ ಸ್ವಾಗತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ನಾನು ಸರ್ವಶಕ್ತನಾದ ದೇವರಿಗೆ ನಾನು ಚಿರಋಣಿಯಾಗಿ ನಮ್ಮ ತಂದೆ ತಾಯಿಯವರನ್ನು ಮತ್ತು ನನ್ನ ಕುಟುಂಬದವರನ್ನು, ನಮ್ಮ ಫ್ಯಾಮಿಲಿ, ನನ್ನ ವೈಫ್ ಮತ್ತು ನನ್ನ ಮಕ್ಕಳನ್ನು ಎಲ್ಲರನ್ನು ನಾನು ಅಂದ್ಕೊಂಡು ಪ್ರಥಮವಾಗಿ ನಾನು ನಮ್ಮ ಹಾಸನದ ಜನತೆಗೆ ನಾನು ಕೃತಜ್ಞತೆ ಹೇಳಲು ಇಷ್ಟಪಡ್ತಾರೆ. ಯಾಕೆಂದರೆ ನಾನು ವಿಟ್ಲದಿಂದ ಹಾಸನ ಹೋದರೆ ದೇವರದಿಂದ ನಮ್ಮ ಜನತೆ ಹಾಸನದಲ್ಲಿ ನಾನು ವಿಟ್ಲದವನು ಅಂತ ಅಂದ್ಕೊಳ್ಳದೆ ನನಗೆ ಸಂಪೂರ್ಣ ಸಹಕಾರ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಾನು ನಂಬಿಸಿಕೊಳ್ಳುತ್ತಾ, ಮಂಗಳೂರು, ಪುತ್ತೂರು, ವಿಟ್ಲ ಈ ಎಲ್ಲ ಭಾಗದ ಜನ, ನಮ್ಮ ಆಸ್ಪತ್ರೆ ಇರಲಿ, ನಮ್ಮ ಹಾಲ್ ಇರಲಿ, ನಮ್ಮ ಸ್ಕೂಲ್ ಇರಲಿ, ಎಲ್ಲ ರೀತಿಯಲ್ಲಿ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅದೇ ಒಂದು ಕೃತಜ್ಞತೆಗೋಸ್ಕರ ನಾನು ಇವತ್ತು ವಿಟ್ಲದಲ್ಲಿ ಒಂದು
ಈ ಥರ ಒಂದು ಸೆಂಟರ್ ಮಾಡಬೇಕು. ಇವಾಗ ನಾವು ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲಿ ಫುಲ್ ಟೈಮ್ ಡಾಕ್ಟರ್ಸ್ ಇರ್ತಾರೆ, ಬೇರೆ ಬೇರೆ ತಜ್ಞ ವೈದ್ಯರುಗಳು ಬರ್ತಾ ಇದ್ದಾರೆ. ಎಲ್ಲ ರೀತಿ ದಿನ ತಜ್ಞ ವೈದ್ಯರು ಡಾಕ್ಟರ್ ನಿಹಾಲ್ ಹೆಗ್ಡೆ ಅಂತ ಹೇಳಿದ್ದಾರೆ, ಇವರು ನಮ್ಮ ಆರ್ಥೋಪೆಡಿಕ್ ಸರ್ಜನು, ದಿನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ದಿನ ಸೌಲಭ್ಯ ಇದೆ ಅಂದರೆ ದಿನ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಇನ್ನೊಬ್ಬರು ಗೈನಕಾಲಜಿಸ್ಟು ಬರ್ತಾರೆ, ಫಿಸಿಷಿಯನ್ ಬರ್ತಾರೆ, ಎಲ್ಲ ಅನೇಕ ನುರಿತ ತಜ್ಞರು ಕೂಡ ಇಲ್ಲಿದ್ದಾರೆ. ಸೌಲಭ್ಯ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಚಿಕಿತ್ಸೆ ವಿಟ್ಲದಲ್ಲೇ ಸಿಗುವಂಗೆ ನಾನು ದೇವರ ದಯದಿಂದ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯ ಕೃತಜ್ಞತೆಗಳು, ಧನ್ಯವಾದಗಳು. ಜನಪ್ರಿಯ ಹೆಲ್ತ್ ಸೆಂಟರ್ನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಈ ಹೆಲ್ತ್ ಸೆಂಟರ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ, ಉಡಿಯೂರು ಸಂಸ್ಥಾನದ ಗುರುಗಳಾಗಿರುವಂಥ ಗುರುದೇವಾನಂದ ಸ್ವಾಮೀಜಿಯವರೇ, ಆಲ್ ಹಾಜಿ ಅಬ್ದುಲ್ ಅವರೇ, ಕಾಂಗ್ರೆಸ್ನ ಹಿರಿಯ ನಾಯಕರು ಮಾರ್ಗದರ್ಶಕರು ಆಗಿರುವಂಥ ರಮನಾಥ್ ರೈಗಳೇ, ಪಕ್ಷದ ಹಿರಿಯ ನಾಯಕರಾಗಿರುವಂಥ MS ಮೊಹಮ್ಮದ್ ಅವರೇ, ಪದ್ಮನಾಭ್ ಪೂಜಾರಿ ಅವರೇ, ಡಾಕ್ಟರ್ ಅಶೋಕ್ ರೈ ಅವರೇ, ಅಬ್ದುಲ್ ರಶೀದ್ ಅವರೇ, ರಶೀದ್ ವಿಟ್ಲ ಅವರೇ, ಬದ್ರುದ್ದೀನ್ ಅವರೇ, ಡಾಕ್ಟರ್ ಶಾರೂಕ್ ಅವರೇ, ಶಫಾಕ್ ಅವರೇ, ಅಶ್ರಫ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ತುಂಬ ಕಾರ್ಯಕ್ರಮ ಇದೆ, ಕಾರ್ಯಕ್ರಮದ ಒತ್ತಡಗಳಿದೆ. ಸ್ವಾಮೀಜಿಗಳು ಮಾತಾಡಬೇಕಿತ್ತು, ರಮನಾಥ ರಾಯ್ಗಳು ಮಾತಾಡಬೇಕಿತ್ತು. ಆದರೆ ಅವರ ಅನುಮತಿಯನ್ನು ಕೇಳಿಕೊಂಡು 1-2 ಮಾತಾಡಲಿಕ್ಕೆ ಅವರ ಅನುಮತಿಯನ್ನು ಕೇಳಿಕೊಂಡಿದ್ದೇನೆ. ಇವತ್ತು ನಮ್ಮ ಜನಪ್ರಿಯ ಹೆಲ್ತ್ ಸೆಂಟರ್ ಅಂತ ಹೇಳಿದ್ರೆ ಬಹುಶಃ ಎಲ್ಲ ರಂಗದಲ್ಲಿ ತೊಡಗಿಸಿಕೊಂಡವರು. ಇವತ್ತು ಆಸನದಲ್ಲಿ ನಮ್ಮ ಹಿಂದೆ ಕಂಬಳ ಮಾಡುವಾಗಲೂ ನಮಗೆ ಪೂರ್ತಿ ಸಹಕಾರ ಕೊಟ್ಟು ಈ ಕಂಬಳದ ಕೋಣಗಳು ಇಲ್ಲಿ ಹೋಗುವಾಗ ನಮ್ಮ ಪೂರ್ತಿ ಖರ್ಚನ್ನು ನೋಡಿಕೊಂಡವರು ಅಬ್ದುಲ್ ಬಶೀರ್ ಅವರು. ಇವತ್ತು ಮಂಗಳೂರಿನಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡಿ ಅಲ್ಲಿ ಕೂಡ ಜನಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರದ ಈ ವಿಟ್ಲದಲ್ಲಿ ಕೂಡ ಇದು ಆಸ್ಪತ್ರೆಯ ಅವಶ್ಯಕತೆ ಇತ್ತು. ಅಂದರೆ ಈ ಭಾಗದ ಜನರು ಐದರ್ ದೇ ಹ್ಯಾವ್ ಟು ಗೋ ಟು ಪುತ್ತೂರು ಆರ್ ಅವರು ಮಂಗಳೂರಿಗೆ ಹೋಗಬೇಕಾದಿತ್ತು. ಅದಕ್ಕಾಗಿ ಅರ್ಜೆಂಟ್ ಬೇಸಿಕ್ ನೀಡ್ ಏನು ಬೇಕಿದ್ರೆ, ಎಮರ್ಜೆನ್ಸಿಗೆ ಏನು ಬೇಕಿದ್ರು ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಅದನ್ನು ಇವತ್ತು ನಮ್ಮ ಅಬ್ದುಲ್ ಬಶೀರ್ ಅವರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರು ಉದ್ಯಮಿ, ಈ ವಿಟ್ಲದಲ್ಲಿ ಹುಟ್ಟಿ ಇಲ್ಲಿ ಕಳಿತು ಇವತ್ತು ದೊಡ್ಡ ಉದ್ಯಮಿಯಾಗಿ ಮೂಡಿ ಬಂದಿದ್ದಾರೆ. ಆಸ್ಪತ್ರೆ ಉದ್ಘಾಟನೆಗೆ ಶುಭ ಕೋರುವುದು ಹೇಗೆ ಅಂತ ಗೊತ್ತಿಲ್ಲ, ಇನ್ನಷ್ಟು ಜನ ಬರಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಳ್ಳೆಯ ಸಮಾಜ ಸೇವೆ, ಜನರಿಗೆ ಒಳ್ಳೆಯ ಸೇವೆ ಈ ಸಂಸ್ಥೆಯಿಂದ ಮೂಡಿ ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಎಲ್ಲರ ಆಶೀರ್ವಾದವನ್ನು ಬೇಡಿಕೊಂಡು ನಿಮ್ಮ ಇದಕ್ಕೆಲ್ಲ ಶುಭವನ್ನು ಕೋರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ನಾನು ಜನಪ್ರಿಯ ಸಂಸ್ಥೆಯ ಫೌಂಡೇಶನ್ ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರೈ ಅವರು ಅಬ್ದುಲ್ ಬಶೀರ್ ವಿಖೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗೌರವದ ಶಾಲಿನ ಜೊತೆಗೆ ಅವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ, ಮಾನ್ಯ ಮಾಜಿ ಸಚಿವರಾಗಿ ನಮ್ಮ ಜೊತೆ ನಮ್ಮ ಭಾಗದ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಂತಹ ಮಾನ್ಯ ರಮಾನಾಥ್ ರೈ ಇವರು ಕೂಡ ತುರ್ತು ಕಾರ್ಯಕ್ರಮದ ನಿಮಿತ್ತ ಅವರು 1-2 ಮಾತುಗಳನ್ನಾಡುವಂತಹ ನಿಟ್ಟಿನಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ 1-2 ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. ಗೌರವ ಉಪಸ್ಥಿತಿಯಲ್ಲಿರ್ತಕ್ಕಂಥ ಉಡಿಯೂರು ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನ ಮಾಡುತ್ತಾ, ಆತ್ಮೀಯರಾದಂಥ ಅಬ್ದುಲ್ ಅಜೀಜ್ ದಾರ್ಮಿಯವರೇ, ಪುತ್ತೂರಿನ ಶಾಸಕ ಮಿತ್ರರಾದಂಥ ಅಶೋಕ್ ರೈ ಅವರೇ, ಸ್ನೇಹಿತರು, ಬಹುಶಃ ಈ ಒಂದು ಹೆಲ್ತ್ ಸೆಂಟರ್ ಅವರ ಹುಟ್ಟೂರಿನಲ್ಲಿ ಅವರ ಸೇವೆ ಇರಲಿ, ಆರೋಗ್ಯ ಸೇವೆ. ಯಾಕೆಂದರೆ ಮಂಗಳೂರಲ್ಲಿ ಜನಪ್ರಿಯ ಆಸ್ಪತ್ರೆ, ಹಾಸನದಲ್ಲಿ ಜನಪ್ರಿಯ ಆಸ್ಪತ್ರೆ ಅದು ಇದ್ದುಕೊಂಡು ಬಹುಶಃ ಇಷ್ಟೆಲ್ಲ ಇದ್ದರೂ ಕೂಡ ನನ್ನ ಊರಿನಲ್ಲಿ ನಾನು ಯಾಕೆ ಮಾಡಿಲ್ಲ ಅಂತ ಹೇಳೋದು ಜನ ಕೇಳುವಂಥ ಇದ್ದರೂ ಕೂಡ ಅವರ ಮನಸ್ಸಲ್ಲಿದ್ದಂಥ ಅಭಿಪ್ರಾಯ ಇವತ್ತು ಇಲ್ಲಿ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ, ಸ್ನೇಹಿತರಾದಂಥ MS ಮೊಹಮ್ಮದ್ ರವರೇ,
ಮೊಹಮ್ಮದ್ ಕುಂಜಿ ಅವರೇ, ವೇದಿಕೆಯಲ್ಲೆಲ್ಲ ಉಸ್ತಾದರುಗಳಿದ್ದಾರೆ, ಅವರ ಗೌರವವನ್ನು ಉಪಸ್ಥಿತಿಯನ್ನು ಗೌರವಿಸ್ತಾ ಬಹುಶಃ ನಮ್ಮ ವೇದಿಕೆಯಲ್ಲಿ ಬಂಟ್ವಾಳ ವಿಟ್ಲ ಟೌನ್ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಪದ್ಮನಾಭ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಮಾನ್ಯರೇ, ನಮ್ಮ ಆತ್ಮೀಯರು ಬದ್ರಿಯಾ ಖಾದರ್ ಬಹುಶಃ ನನಗೆ ಅತ್ಯಂತ ಆತ್ಮೀಯರು ಕೂಡ ಹೌದು. ಬಹುಶಃ ಅವರು ಹೇಳಿದಂತೆ ನಾನು ಅವರ ಕುಟುಂಬದ ಒಬ್ಬ ಗೆಳೆಯ. ಬಹುಶಃ ನನ್ನನ್ನು ಯಾವ ಕಾರ್ಯಕ್ರಮದಲ್ಲೂ ಕೂಡ ನಾನು ಶಾಸಕನಾಗಿರ್ಬೋದು, ಮಾಜಿ ಆಗಿರ್ಬೋದು, ಅಥವಾ ಶಾಸಕ ಇಲ್ಲದೆ ಇರ್ತಕ್ಕಂಥ ಕಾಲ ಇರ್ಬೋದು. ಬಹುಶಃ ಎಷ್ಟೋ ವರ್ಷಗಳಿಂದ ಈ ವಿಟ್ಲಕ್ಕೆ ಕಂಬಳ ಬೆಟ್ಟಿಗೆ ಬರುವುದಂತ ಹೇಳಿದರೆ ಅವು ಅಬ್ದುಲ್ ಖಾದರ್ ಅವರ ಕಾರ್ಯಕ್ರಮ. ಬಹುಶಃ ಅದು ಯಾವತ್ತೂ ಕೂಡ ಜನ್ಮ ಜನ್ಮಾಂತರದಲ್ಲಿ ಮಾರಿರ್ತಕ್ಕಂಥ ವಿಚಾರ ಅಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳಬೇಕಾಗಿದೆ. ವಿಟ್ಲ ಅಂತ ಹೇಳಿದರೆ ಬಂಟ್ವಾಳ ತಾಲೂಕಿನ ಇನ್ನೊಂದು ಪ್ರಮುಖವಾದಂಥ ಕೇಂದ್ರ. ಈ ತಾಲೂಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಲ್ಲದಿದ್ದರೂ ಕೂಡ ನಮ್ಮ ತಾಲೂಕಿಗೆ ಒಳಪಟ್ಟಿರ್ತಕ್ಕಂಥ ಈ ಪ್ರದೇಶವಾಗಿದ್ದುಕೊಂಡು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಟ್ಲದವರ ಮತ್ತು ಬಂಟ್ವಾಳದ ನಮ್ಮ ಸಂಬಂಧ ಭಾಳ ದೊಡ್ಡ ರೀತಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ತಾಲೂಕು ಆಗುವಂಥ ಎಲ್ಲ ಲಕ್ಷಣ ಇರತಕ್ಕಂಥ ಈ ವಿಟ್ಲ, ಬಹುಶಃ ಈ ವಿಟ್ಲದ ಕೆಲವು ಭಾಗಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ. ನಾನು ಸ್ವಲ್ಪ ಬೇಗನೆ ಬಂದಿದ್ದೇನೆ, ಆದ್ದರಿಂದಾಗಿ ನಾನು ಬೇಗ ಹೋದರೆ ತಪ್ಪೇನಿಲ್ಲ. ಆದರೂ ನನ್ನ ಉಪಸ್ಥಿತಿಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಿ ನಾನು ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಅನ್ಯಥಾ ಭಾವಿಸಬಾರ್ದು. ನಿಮಗೆ ಯಾವತ್ತೂ ಕೂಡ ಕೊಡುವಂಥ ಪ್ರೀತಿ ಗೌರವ ಯಾವತ್ತೂ ಇದೆ, ಆದರೆ ನಿಮ್ಮ ಜೊತೆ ಹೆಚ್ಚು ಹೊತ್ತು ಇರಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಟ್ಲದಲ್ಲಿ ಬಹುಶಃ ಈ ಜನಪ್ರಿಯ ಹೆಲ್ತ್ ಸೆಂಟರ್ ಇಲ್ಲಿಯ ಬಡವರಿಗೆ, ದುರ್ಬಲ ವರ್ಗದವರಿಗೆ ತುಂಬ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಹೆಲ್ತ್ ಸೆಂಟರ್ ಮುಂದೆ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ಖಂಡಿತ ಇದೆ. ಯಾಕಂತಂದರೆ ಬದ್ರಿಯಾ ಖಾದರ್ ಇರ್ಬೋದು, ಅವರ ಕುಟುಂಬದ ಸದಸ್ಯರಿರ್ಬೋದು, ಅಥವಾ ಹಿರಿಯರಾದಂಥ ಖಾದರ್ ಅವರು ಹಿರಿಯರು, ನಮಗೆ ಯಾವತ್ತೂ ಕೂಡ ಅವರ ನೆನಪನ್ನು ನಾವು ಯಾವತ್ತೂ ಸದಾ ನೆನಪು ಮಾಡ್ತಕ್ಕಂಥದ್ದು. ಒಬ್ಬ ಹಿರಿಯ ಸಾಮಾಜಿಕ ಕಾರ್ಯಕರ್ತನಾಗಿ ಈ ವಿಟ್ಲದಲ್ಲಿ ತನ್ನದೇ ಆದಂಥ ಹಿರಿತನವನ್ನು ಅವರು ಹೆಗ್ಗುರುತಾಗಿ ಮಾಡಿದವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಅವರ ಕುಟುಂಬದ ಎಲ್ಲ ಸದಸ್ಯರು, ಅದು ಯಾರೇ ಇರ್ಬೋದು, ಎಲ್ಲರೂ ಅವರ ಈ ಒಂದು ಊರಿನಲ್ಲಿ ಈ ಒಂದು ಹೆಲ್ತ್ ಸೆಂಟರ್ ಮಾಡ್ತಾರೆ. ಜನರಿಗೊಂದು ಅಭಿಪ್ರಾಯ ಇದೆ, ಇದು ನಮ್ಮ ಹೆಲ್ತ್ ಸೆಂಟರ್ ಎನ್ನುವಂಥದ್ದು ಕೂಡ ಜನರಿಗೊಂದು ಅಭಿಪ್ರಾಯ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮ ಹುಟ್ಟೂರಿನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೇ, ಅದರಿಂದಾಗಿ ಈ ಕಾರ್ಯಕ್ರಮದ ಮೂಲಕ ಬಹುಶಃ ಆರೋಗ್ಯ ಸುಧಾರಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ಒಂದು ಹೆಲ್ತ್ ಸೆಂಟರ್ ಮಾಡಲಿ ಅನ್ನೋಂಥ ಮಾತನ್ನು ಹೇಳಿ ನನ್ನ ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಸೇರಿರ್ತಕ್ಕಂಥ ಎಲ್ಲರಿಗೂ ವಂದಿಸಿಕೊಂಡು ನನಗೆ ನಿರ್ಗಮಿಸಲು ಅನುವು ಮಾಡಿಕೊಡ್ಬೇಕು ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳಿಕೊಳ್ತಾನೆ. ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ಕೂಡ ನಮ್ಮ ಜೊತೆ ಆಗಮಿಸಿದಂತಹ ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀ ಬಿ ರಮಾನಾಥ ರೈ ಅವರಿಗೆ ಜನಪ್ರಿಯ ಸಂಸ್ಥೆಯ ವತಿಯಿಂದ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮಾನು ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಎನ್ನುವಂತೆ ಸ್ವತಃ ಆಧ್ಯಾತ್ಮಿಕ ಉನ್ನತಿಯ ಜೊತೆ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಶಿಕ್ಷಣ, ಸಂಸ್ಕೃತಿ, ಗ್ರಾಮೀಣ ಜನರ ಶ್ರೇಯೋಭಿವೃದ್ಧಿ ಹೀಗೆ ಪುಣ್ಯದ ಕಾರ್ಯಗಳಿಗೆ ನೇತೃತ್ವವನ್ನು ನೀಡ್ತಾ
ಮಾನವ ಸೇವೆಯೇ ಮಾಧವ ಸೇವೆ ಎಂಬ ತತ್ವವನ್ನು ಅನುಷ್ಠಾನಗೊಳಿಸಿ ಶ್ರೀ ಸಂಸ್ಥಾನವನ್ನ ತ್ಯಾಗ ಮತ್ತು ಸೇವೆಯ ಮೂಲಕ ಸಮಾಜಮುಖಿಯಾಗಿ ಬೆಳೆಸಿ ಸಮಾಜದ ಒಳಿತಿಗಾಗಿ ದುಡಿಯುವಂತಹ ಸರ್ವೇ ಜನ ಸುಖಿನೋ ಭವತು ಎಂಬಂತ ಮಾತಿನಂತೆ ಸರ್ವರ ಶ್ರೇಯಸ್ಸನ್ನ ಬಯಸುವಂತಹ ಅದ್ವಿತೀಯ ಸಾಧಕರು ಪರಮ ಪೂಜ್ಯ ಯತಿ ಶ್ರೇಷ್ಠರಾದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಅನುಗ್ರಹ ಸಂದೇಶವನ್ನ ಆಶೀರ್ವಾದದ ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಆರೋಗ್ಯ ಅನ್ನುವಂಥದ್ದು ಮಹಾಭಾಗ್ಯ ಅಂತ. ಆಯುಷ್ಯೂ ಬೇಕು, ಆರೋಗ್ಯವೂ ಬೇಕು ಅಂತ. ಜೀವನ ಎನ್ನುವಂತಹ ಒಂದು ನಾಣ್ಯ ಚಲಾವಣೆ ಆಗಬೇಕಾದ್ರೆ ಎರಡು ಮುಖದ ಅಗತ್ಯತೆ ಇದೆ ಅಂತ. ಆಯುಷ್ಯೂ ಬೇಕು, ಆರೋಗ್ಯವೂ ಬೇಕು. ಆಯುಷ್ ಇದ್ದರೆ ಸಾಕಾಗೋದಿಲ್ಲ, ಆರೋಗ್ಯ ಬೇಕು ಅನುಭವಿಸಲಿಕ್ಕೆ. ಆರೋಗ್ಯ ಇದ್ದರೆ ಸಾಕಾಗೋದಿಲ್ಲ, ಆಯುಷ್ಯು ಬೇಕು ಅಂತ. ಎರಡೂ ಅನ್ಯೋನ್ಯವಾಗಿ ಜೊತೆಗಿರಬೇಕಾದಂಥ ಒಂದು ಅತ್ಯಮೂಲ್ಯವಾದ ಸಂಗತಿ ಅಂತ ನಿಮ್ಮ ಮುಂದೆ ಇಟ್ಟುಕೊಂಡು, ಮನುಷ್ಯನ ಬದುಕು ನಿರಂತರವಾಗಿ ಚಲನಶೀಲವಾದುದು ಅಂತ ಹೇಳ್ತಾರೆ. ಚಲನೆಯಲ್ಲಿರುವಂಥದ್ದು ಬದುಕು ಅಂತ. ಈಗಾಗಲೇ ನಾವೆಲ್ಲ ಇರುವಂಥದ್ದು ಅವಸರ ಪ್ರಪಂಚದಲ್ಲಿ. ನಾನು ಇನ್ನೊಂದು ಕಡೆ ಉಡುಪಿ ಕಡೆಗೆ ತಲುಪಬೇಕು ಮಧ್ಯಾಹ್ನಕ್ಕೆ. ಎಲ್ಲ ಅವಸರ ಪ್ರಪಂಚದಲ್ಲಿ ಇದ್ದೇವೆ ನಾವು. ಎಲ್ಲ ಒತ್ತಡ ಅಂತ ಹೇಳ್ಕೊಂಡು ಇವತ್ತು ಈ ಓಡುವ ಜಗತ್ತಿನಲ್ಲಿ ನಾವು ಹೇಗೆ ಓಡಬೇಕು ಅಂತ ಒಮ್ಮೆ ಆಲೋಚನೆ ಮಾಡಬೇಕು ಅಂತ. ಈ ಓಟದಲ್ಲಿ ನಮಗೆ ಓಡಲಿಕ್ಕೆ ಸಾಧ್ಯತೆ ಆಗ್ತದಂತ ಆದಷ್ಟು ನೋಡಬೇಕಾಗ್ತದೆ, ಇಲ್ಲದ್ರೆ ತಲುಪಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವತ್ತು ಊರಿನಲ್ಲಿ ಹೆಸರು ಮಾಡೋದು ಸ್ವಲ್ಪ ಕಷ್ಟ, ಊರಿನವರು ಊರಲ್ಲಿ ಹೆಸರು ಮಾಡೋದು ಸ್ವಲ್ಪ ಕಷ್ಟ. ಆದರೆ ಸಾಧಿಸಿದ್ದಾರೆ ಅಂತಂದರೆ ಡಾಕ್ಟರ್ ಅಬ್ದುಲ್ ಬಜೀರ್ ಅವರಿಗೆ ಅದನ್ನು ಒಪ್ಪಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ನಿಜವಾಗಲೂ ನನ್ನ ಊರಲ್ಲಿ ಒಂದಷ್ಟು ಬೆಳವಣಿಗೆ ಆಗಬೇಕು ಅಂತ. ಜನಪ್ರಿಯತೆಯ ಹಿಂದೆ ಜನಪರ ಇದೆ ಅಂತ ನಾವು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅದು ಹಿತಕರವಾದದ್ದು. ಜನಪ್ರಿಯತೆ ಎಲ್ಲರಲ್ಲೂ ಉಂಟು, ಆದರೆ ಕೆಲವರೆಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಜನಪ್ರಿಯತೆ ಬರಬೇಕಾದರೆ ಜನಹಿತವಾಗಿರುವಂಥ ಕಾರ್ಯವನ್ನು ಮಾಡಬೇಕು ಅಂತ. ಮನುಷ್ಯನಿಗೆ ಮುಖದಲ್ಲಿ ಎರಡು ಕಣ್ಣುಗಳಿದ್ದಂತೆ ಎರಡು ವಿಷಯಗಳು ಅಗತ್ಯತೆ ಇದೆ ಸಮಾಜಕ್ಕೆ. ಯಾವುದು ಅಂತಂದರೆ ಒಂದು ಶಿಕ್ಷಣ, ಮತ್ತೊಂದು ವೈದ್ಯಕೀಯ ಅಂತ. ಇದು ಎರಡೂ ಕೂಡ ವ್ಯಾಪಾರ ಆಗಬಾರದು ಅಂತ. ಇದು ಸೇವೆ ಆಗಬೇಕು. ಬಹುಶಃ ಎಲ್ಲವರು ಉತ್ತರಿಸಿದ್ದು ಸೇವೆ ಅಂತಲೇ ಹೇಳಿದ್ರು. ಅದನ್ನು ವೃತ್ತಿ ಅಂತ ಹೇಳಲೇ ಇಲ್ಲ ಅವರು. ಆದ್ದರಿಂದ ಇದು ಜನಪರವಾಗಿ ಹಿತಕರವಾಗಿ ಅದು ಲಭ್ಯ ಆಗಬಹುದು ಅಂತ ನಾವು ತಿಳ್ಕೊಳ್ತೇವೆ. ತ್ಯಾಗ ಇಲ್ಲದಿದ್ದರೆ ಸೇವೆಗೆ ಬಲ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತ್ಯಾಗಪೂರ್ಣವಾದ ಸೇವೆ ಭಗವಂತನಿಗೆ ಪ್ರಿಯ ಅಂತ. ಅದನ್ನು ಅವರು ಬಹುಶಃ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಜನಪರವಾಗಿ ಸೇವೆ ಮಾಡಬೇಕು, ಅದು ಶಿಕ್ಷಣ ಸೇವೆ ಆಗಬೇಕು, ವೈದ್ಯಕೀಯ ಸೇವೆ ಆಗಬೇಕು ಅಂತ ಹಾಸನದಲ್ಲಿ ದೊಡ್ಡ ಹೆಸರು ಮಾಡಿದವರು. ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗಾಗಲೇ ಮಂಗಳೂರು ಭಾಗದಲ್ಲೂ ಕೂಡ ಒಂದಷ್ಟು ಆಸ್ಪತ್ರೆಯನ್ನು ತೆರೆದು ಜನಪರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಎರಡೇ ವಿಷಯದಲ್ಲಿ ಸೋಲುವಂಥದ್ದು. ಒಂದು ಮಾನಸಿಕವಾಗಿ, ಒಂದು ಶಾರೀರಿಕವಾಗಿ. ಎರಡರ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದರೆ ಒಂದಷ್ಟು ಮಾರ್ಗದರ್ಶನದ ಅಗತ್ಯತೆ ಇದೆ. ಈಗಾಗಲೇ ಆರೋಗ್ಯನ ಕಾಪಾಡುವುದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ನಾವು ಮುಂದಿಡಲಿಕ್ಕೆ ಸಾಧ್ಯತೆ ಇದೆ. ಅದು ಯೋಗ ಅಂತ ಮುಂದೆ ಬಂದು ನಿಲ್ತದೆ, ಯೋಗ ಅಂತ ಹೇಳ್ಕೊಂಡು. ಹೌದು, ಯಾವುದಿದ್ರೂ ಕೂಡ ನಾವು ಆಹಾರದಲ್ಲೂ ಇತಿಮಿತಿಯನ್ನು ನೋಡದಿದ್ದರೆ ಆರೋಗ್ಯದಲ್ಲಿ ಕೆಡುಕಾಗ್ತದೆ ಅಂತ. ಎಲ್ಲದರಲ್ಲೂ ಇತಿಮಿತಿ ಬೇಕು ಅಂತ. ಇತಿಮಿತಿಯ ಬದುಕು ನಿಜ ಬದುಕು ಅಂತ ಹೇಳ್ತಾರೆ. ಎಲ್ಲವನ್ನು ಒಮ್ಮೆ ಅವಲೋಕಿಸಿ ನೋಡಿದರೆ ಮಾನವನ ಆಂತರ್ಯ ಮಾನವೀಯತೆಯಿಂದ ತುಂಬಿರಬೇಕು ಅಂತ. ಮಾನವೀಯತೆ ಇಲ್ಲದಿರುವಂಥ ಹೃದಯದಲ್ಲಿ ಬಲ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಬಲಪೂರ್ಣವಾಗಿರಬೇಕಾದ್ರೆ ಒಂದಷ್ಟು ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯರು ಎರಡು ರೈಗಳು ಮಾತಾಡಿಕೊಂಡು ಮುಂದುವರಿಸಿದ್ದಾರೆ. ಜನಪ್ರಿಯತೆಯ ಬಗ್ಗೆ ಅವರಿಗೆ ಗೊತ್ತಿದೆ ಹೇಗೆ ಏನು ಅಂತ ಹೇಳಿಕೊಂಡು. ಇವತ್ತು ಇನ್ನೂ ನಾವು ಒಂದಷ್ಟು ಹೆಜ್ಜೆಯನ್ನು ಮುಂದಿಟ್ಟುಕೊಂಡು
ಇವತ್ತು ನಮ್ಮ ಆತ್ಮೀಯರು ನಮ್ಮ ಜೊತೆಗಿದ್ದಾರೆ, ಇನ್ನೊಬ್ಬರು ಬಂದು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ನಿಜವಾಗಿ ಇಲ್ಲಿ ಒಂದಷ್ಟು ಆರೋಗ್ಯ ಸೇವೆಯಲ್ಲಿ ಒಂದಷ್ಟು ನಾವು ಸೇವೆಯನ್ನು ಮಾಡಬೇಕು. ಆರೋಗ್ಯ ಸೇವೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಯಾವುದಕ್ಕೂ ಆರೋಗ್ಯ ಸೇವೆಗೆ ಒಂದಷ್ಟು ಜಾತಿ ಮತದ ಬಂಧಗಳೇನೂ ಇಲ್ಲ. ಯಾರಿಗೂ ಸೇವೆಯನ್ನು ನಾವು ಮಾಡಲೇಬೇಕು ಅಂತ ವಿಶೇಷವಾಗಿರುವಂಥ ಒಂದು ಚಿಂತನೆಯನ್ನು ಮುಂದಿಟ್ಟುಕೊಂಡು ನಮ್ಮ ಜನಪ್ರಿಯ ಹೆಸರಲ್ಲಿ ಜನಪ್ರಿಯತೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಈ ಭಾಗದಲ್ಲಿ ಎಲ್ಲದಕ್ಕೂ ಸುಸಜ್ಜಿತವಾಗಿ, ಇನ್ನು ಎಲ್ಲ ತುಂಬ ದೂರ ಹೋಗಬೇಕು ಅಂತಲೇ ಎಲ್ಲ ಹತ್ತಿರದಲ್ಲಿ ಇದೆ ಅಂತ ಎಲ್ಲವನ್ನು ಅಳವಡಿಸಿಕೊಂಡು ಬಹುಶಃ ಡಾಕ್ಟರ್ ಒಳ್ಳೆಯದೊಂದು ಮನಸ್ಸು ಮಾಡಿದ್ದಾರೆ. ಸಮಾಜಕ್ಕೆ ಏನಾದರೂ ಸೇವೆ ನಮ್ಮಿಂದ ಕೊಡಬೇಕು ಅಂತ. ಸೇವಾಹಿ ಪರಮೋ ಧರ್ಮ ಅಂತ ಒಂದು ಮಾತು ಉಂಟು. ಅಂದರೆ ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು, ಸೇವೆಯೊಂದು ಧರ್ಮ ಆಗುವುದು ಹೇಗೆ ಅಂತ, ಈ ರೀತಿಯಲ್ಲಿ ಅದನ್ನು ಮಾಡಬಹುದು ಅಂತ. ಈ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ ಅಂತ ಈಗಾಗಲೇ ಇಲ್ಲಿ ಒಂದು ಆರಂಭ ಮಾಡಿದರು. ಆಸ್ಪತ್ರೆ ಇದೆ, ಇನ್ನು ಬೇರೆ ಬೇರೆ ಇದ್ದಾವೆ, ಶಿಕ್ಷಣ ಸಂಸ್ಥೆ ಇದೆ. ಎಲ್ಲವನ್ನು ನಡೆಸಿಕೊಂಡು ಹೋಗುವಂಥದ್ದು ಸುಲಭ ಸಾಧ್ಯ ಏನೂ ಅಲ್ಲ. ಅದರ ಹಿಂದೆ ಪರಿಶ್ರಮ ಇರಬೇಕು, ಒಂದಷ್ಟು ತ್ಯಾಗ ಇರಬೇಕು. ತ್ಯಾಗ ಇಲ್ಲದ್ರೆ ಇದೆಲ್ಲ ತೇನ ತೆಕ್ತೇನ ಭುಂಜಿತ ಸುಖಿ ಭವೇತ್ ಅಂತ ಒಂದು ಮಾತು ಉಂಟು. ಒಂದಷ್ಟು ತ್ಯಾಗ ಇಲ್ಲದೆ ಇದೆಲ್ಲ ಸಂಪೂರ್ಣ ಆಗಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಮೌಲ್ಯ ಅಂದರೆ ಅದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಏನನ್ನು ಹೇಳ್ತದೆ? ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಹೋಗುವ ಒಂದು ಗುಟ್ಟು ಅದರಲ್ಲಿ ಅಡಗಿದೆ ಅಂತ. ಒಂದಷ್ಟು ತನ್ನಂತೆ ಪರರು ಅಂತ ತಿಳ್ಕೊಂಡು ಹೋಗುವಂಥ ಒಂದು ವಿಷಯ ಇದ್ದರೆ ಅದು ಆಧ್ಯಾತ್ಮಿಕತೆಯಲ್ಲಿ. ಇವತ್ತು ನಾವು ಭಾರತದ ಮೌಲ್ಯವನ್ನು ಒಂದಷ್ಟು ವೃದ್ಧಿಸುವ ಕಾರ್ಯವನ್ನು ಮಾಡಬೇಕು. ಅಲ್ಲಿ ತ್ಯಾಗ ಸೇವೆಗಳು ರೂಪುಗೊಳ್ಳುತ್ತದೆ ಅಂತ ನಿಜಾರ್ಥದಲ್ಲಿ ನಮ್ಮ ಆತ್ಮೀಯರು ಎಲ್ಲರನ್ನೂ ಕರೆಸಿಕೊಂಡು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಉನ್ನತಿ ಆಗಬೇಕು ಅಂತಂದರೆ ನಮ್ಮ ಜನಪ್ರಿಯ ಶಾಸಕರು ಹೇಳಿ ಹೋಗಿದ್ದಾರೆ ಈಗಾಗಲೇ. ಎಡ್ಡೆ ಅವಡನ್ನು ಪಣ್ಣುಳೆ ಮಾರ್ಯ ಸೀಕದಗಳು ಬರೋಡತ್ತ ಸೀಕದಗಳು ಬರಂದು ಆಸ್ಪತ್ರೆ ಬುಳಿಪುಂಡ ಅಲ್ಲ, ಇದೊಂದು ವಿಷಯ ಹೌದು. ಅವರು ಮುಖ್ಯವಾಗಿ ಅದನ್ನು ಹೇಳಿದರು. ಆದರೆ ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಅವರಿಗೆ ಸೇವೆಯನ್ನು ಮಾಡಬೇಕಾದಂಥ ಅಗತ್ಯತೆ ಇದೆ. ಅದನ್ನು ಅರಿತುಕೊಂಡು ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಆತ್ಮೀಯರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ, ಇವರ ಜೊತೆ ಒಂದು ಟೀಮ್ ವರ್ಕ್ ಇದೆ, ಅದು ನಮಗೆ ತುಂಬ ಖುಷಿ ಆದ. ಅವರಿಗೊಂದು ಚಪ್ಪಾಳೆ ಹಾಕಬೇಕು ಆ ಟೀಮ್ ವರ್ಕಿಗೆ. ಎಲ್ಲ ಅಲ್ಲಿ ಇಲ್ಲೆಲ್ಲ ಬಂದು ನಮಗೂ ಕರೆ ಕೊಡುವಾಗ 3 ಸಲ 4 ಸಲ ಬಂದಿದ್ದಾರೆ. ಬಹುಶಃ ನಮ್ಮ ಇವರನ್ನು ನೆನಪಿಸಬೇಕು, ನಾವು ಅಲ್ಲಿ ಇವರನ್ನು ನೆನಪಿಸಬೇಕು. ಯಾಕಂದರೆ ಒಂದು ಕರೆಯಲ್ಲಿ ಒಂದು ಆತ್ಮೀಯತೆ ಉಂಟು, ಬರೆದಿದ್ದವನು ಬರಬೇಕು ಅಲ್ಲಿಗೆ ಅಂತ. ಆ ರೀತಿಯಲ್ಲಿ ಅವರ ಕರೆ ಉಂಟು. ನಿಜವಾಗಿದು ವಿಶೇಷವಾಗಿರುವಂಥದ್ದು. ನಾನು ಅದನ್ನು ಗುರುತಿಸಿಕೊಂಡಿದ್ದೇನೆ. ಹೌದು, ಒಂದು ರೀತಿಯಲ್ಲಿ ಇಲ್ಲ ಇವರು ಹೇಳ್ತಾರೆ ಹೌದೆಲ್ಲ ಕಿರಿಕಿರಿ ಆಗ್ತದೆ ಬರಡು ಅಂತ ಹೇಳಿಕೊಂಡು ಒಳ್ಳೆ ವಿಷಯ, ಅದು ಒಳ್ಳೆಯ ವಿಷಯ. ಅವರು ಅದನ್ನು ಚಿಂತನೆ ಮಾಡಿಕೊಂಡಿದ್ದಾರೆ. ಇವತ್ತು ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಸೇವಾ ಸೌಲಭ್ಯಗಳು ಆವಾಗ ದೊರಕುತ್ತಾ ಇರಲಿ ಸಮಾಜಕ್ಕೆ ಅಂತ ಹೇಳ್ತಾ ಇಂಥ ವ್ಯಕ್ತಿಗಳು ಬೇಕು. ಸಂಪತ್ತಿದ್ದರೆ ಸಾಕಾಗೋದಿಲ್ಲ, ಅದನ್ನು ಸದ್ಬಳಕೆ ಮಾಡಬೇಕಲ್ಲ, ಅದು ಸಮಾಜದ ಹಿತಕ್ಕೆ ತೊಡಗಿಸಬೇಕಲ್ವಾ. ಅಂಥ ಮನಸ್ಸುಗಳು ಕೆಲವೇ ಇದ್ದಾವೆ ಅಂತ ಹೇಳುತ್ತಾ ಎಲ್ಲರಿಗೂ ಭಗವಂತ ಒಳಿತನ್ನುಂಟು ಮಾಡಲಿ. ನಮ್ಮವರು ಅಂತ ಹೇಳುತ್ತಾ ಎಲ್ಲರಿಗೂ ನಮ್ಮವರು ಅಂತ ಅಲ್ಲಿ ನೋಡುವಾಗ ನಮ್ಮವರೆಲ್ಲ ಕಾಣ್ತಾರೆ. ಬಹುಶಃ ಇದರ ಮಾಲಕರಿಗೊಂದು ಅಭಿನಂದನೆ ಹೇಳಬೇಕು. ನಮ್ಮ ಊರಿನವರು ಅಂತೇಳಿಗೆ ಸಂತಸ ಆಗ್ತಾಯಿದೆ. ಅವ್ರು ಬಹುಶಃ ಅಲ್ಲೊಂದು ಕಟ್ಟಿಕೊಟ್ಟಿದ್ದಾರೆ, ಇಲ್ಲೊಂದು ಕಟ್ಟಿಕೊಟ್ಟಿದ್ದಾರೆ. ನಿನ್ನೇನೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಒಂದಷ್ಟು ಅನುಕೂಲಗಳಾಗಲಿ, ಅದನ್ನು ಅವರು ಬಳಸಿಕೊಳ್ತಾರೆ ಅಂತ ನಾನು ತಿಳ್ಕೊಡ್ತೇನೆ. ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿದ್ರೆ ನಾವು ಮಾತಿಗೆ ಮಿಂದಿಡ್ತೇವೆ. ಅವಧೂತಿ ಚಿಂತನ್ ಗುರುದೇವದತ್ತ. ಪರಮ ಪೂಜ್ಯ ಗುರುಗಳ ಆಶೀರ್ವಾದದ ಆಶೀರ್ವಚನಕ್ಕೆ ಪ್ರೀತಿಯ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಪರಮ ಪೂಜ್ಯ ಶ್ರೀ ಗುರುವರಿಯರಿಗೆ ಗೌರವ ವಂದನೆಯನ್ನ ಸಲ್ಲಿಸುವಂತಹ ಹೊತ್ತು ಗೌರವದ ಶಾಲಿನ ಜೊತೆಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ನೆನಪಿನ ಕಾಣಿಕೆಯ ಜೊತೆಗೆ ಅವರಿಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮದ ಜೊತೆಯೂ ಕೂಡ ಪ್ರೀತಿಯನ್ನಿಟ್ಟು ನಮ್ಮ ಜೊತೆ ಆಗಮಿಸಿ ದಿವ್ಯ ಹಸ್ತದಿಂದ ಉದ್ಘಾಟಿಸಿದ್ದೀರಿ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಗೌರವಪೂರ್ವಕ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ನಮ್ಮ ಈ ಒಂದು ಹಾಗೆಯೇ ನಮ್ಮ ಜೊತೆ
ನಾಮಫಲಕ ಅನಾವರಣ ಮಾಡಬೇಕಾಗಿ ಪರಮ ಪೂಜ್ಯ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಾಮಫಲಕವನ್ನ ಅನಾವರಣ ಅದೊಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ತಾವು ತೆರಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜನಪ್ರಿಯ ಹೆಲ್ತ್ ಸೆಂಟರ್ನ ನಾಮಫಲಕ ಅನಾವರಣ ಮಾಡುವಂತಹ ಹೊತ್ತು ವಿಟ್ಲ ಭಾಗದಲ್ಲಿ ತನ್ನ ಜನಪ್ರಿಯತೆಯನ್ನ ಇನ್ನಷ್ಟು ಉತ್ತುಂಗಕ್ಕೆ ಏರುವಂತಾಗಲಿ. ಜನಪ್ರಿಯ ಆಸ್ಪತ್ರೆ ರಾಜ್ಯ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲಿಯೇ ಉತ್ತುಂಗಕ್ಕೆ ಏರಲಿ ಅನ್ನುವಂಥ ಶುಭ ಹಾರೈಕೆಯ ಜೊತೆಗೆ ಇದೀಗ ನಾಮಫಲಕ ಅನಾವರಣ ಜನಪ್ರಿಯ ಹೆಲ್ತ್ ಸ್ಟೋರ್ ಆದ ಕೈಚಪ್ಪಾಲೆಯ ಮೂಲಕ ಅಭಿವಂದನೆಯನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನಪ್ರಿಯ ಹೆಲ್ತ್ ಸೆಂಟರ್ ವಿಟ್ಲ ಇದರ ಲೋಗೋ ಅಂದ್ರೆ ನಾಮಫಲಕದ ಅನಾವರಣ ಆಗಿದೆ. ಪರಮ ಪೂಜ್ಯ ಶ್ರೀ ಗುರುಗಳು ಹಾಗೂ ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಹಾಗೂ ಫಾದರ್ ಐವನ್ ಮೈಕಲ್ ರೊಡ್ರಿಗಸ್ ಇವರ ಒಂದು ನೇತೃತ್ವದಲ್ಲಿ ದಿವ್ಯ ಹಸ್ತದಿಂದ ಆಗಿದೆ. ಅವರೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಯನ್ನ ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿಗೆನ್ನಿಟ್ಟು ಆಗಮಿಸಿದಂತಹ ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಅವರನ್ನು ಕೂಡ ಗೌರವ ವಂದನೆ ಮಾಡುವ ಒಂದು ಹೊತ್ತು ಪರಮ ಪೂಜ್ಯ ಗುರುಗಳು ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಧರ್ಮಗುರುಗಳು ಅವರನ್ನ ಹರಾರ್ಪಣೆಯ ಮಾಡುವ ಮೂಲಕ ಗೌರವದ ಶಾಲಿನ ಜೊತೆಗೆ ನೆನಪಿನ ಕಾಣಿಕೆಯ ಜೊತೆಗೆ ಅವರಿಗೆ ಅಭಿವಂದನೆಯನ್ನ ಸಲ್ಲಿಸುವಂತಹ ಹೊತ್ತು ಹಾಗೂ ಅಬ್ದುಲ್ ಅಜೀಜ್ ದಾರಿಮಿ ಅವರು ಫಾದರ್ ಐವನ್ ಮೈಕಲ್ ರೊಡ್ರಿಗಸ್ ಅವರನ್ನು ಕೂಡ ಗೌರವ ವಂದಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಅವರು ಫಾದರ್ ಐವನ್ ಮೈಕಲ್ ರೊಡ್ರಿಗಸ್ ಅವರನ್ನ ಕೂಡ ಗೌರವ ವಂದಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರೆವರೆಂಡ್ ಫಾದರ್ ಐವನ್ ಮೈಕಲ್ ರೊಡ್ರಿಗಸ್ ಧರ್ಮಗುರುಗಳು ಅವರನ್ನ ಗೌರವಿಸುವಂತಹದ್ದು ಅವರ ಒಂದಷ್ಟು ಕಾರ್ಯಕ್ರಮದ ನಡುವೆಯೂ ಕೂಡ ನಮ್ಮ ಮೇಲೆ ಪ್ರೀತಿ ಮತ್ತು ಗೌರವವನ್ನ ಇಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ವಂದನೆಯನ್ನ. ಇದು ಜನಪ್ರಿಯ ಆಸ್ಪತ್ರೆಯ ಒಂದು ಸೌಹಾರ್ದತೆಗೆ ಈ ವೇದಿಕೆ ಸಾಕ್ಷಿಯಾಗಿದೆ. ಅದಕ್ಕೊಂದು ಜೋರಾದ ಕೈ ಚಪ್ಪಾಳೆ ಇರಲಿ. 3 ಧರ್ಮದ ಧರ್ಮಗುರುಗಳು ಕೂಡ ತಮ್ಮ ಆಶೀರ್ವಾದವನ್ನ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತಹ ಒಂದು ಸಂದೇಶವನ್ನ ಸಾರಿದ್ದಾರೆ. ಆ ಮೂಲಕ ಸೌಹಾರ್ದತೆಯನ್ನ ನಾವು ಬೆಳೆಸುವ ಅನ್ನುವಂತ ಮಾತನ್ನ ಹೇಳ್ತಾ ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿರುವವರು ಧರ್ಮಗುರುಗಳು ಬೆಳಗ್ಗಿನ ಹೊತ್ತೇ ಬಂದು ಬಹಳ ಸರಿಯಾದ ಸಮಯಕ್ಕೆ ಬಂದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅದರ ಜೊತೆಗೆ ಹೆಲ್ತ್ ಕೇರ್ನ ಉದ್ಘಾಟನಾ ಸಮಾರಂಭದಲ್ಲಿ ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದು ತಮ್ಮ ಪ್ರೀತಿಯನ್ನ ಗೌರವವನ್ನ ನೀಡಿದ್ದಾರೆ. ಗೌರವಾನ್ವಿತ ಅಲ್ ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಚೊಕ್ಕಬೆಟ್ಟು ಅವರು ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ತುತಿಗಳು ಪರಮ ದಯಾಳು ಕರುಣಾಮಯಿ ಸರ್ವಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷವು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನನ್ನೆರಡು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಅತ್ಯಂತ ಅಭೂತಪೂರ್ವವಾಗಿರುವಂತಹ ಒಂದು ಕಾರ್ಯಕ್ರಮ, ಜನಪ್ರಿಯ, ಜನಾನುರಾಗಿ, ಹಾಗೆ ಜನರೆಡೆಗೆ ತಲುಪುವಂತಹ ಒಂದು ಸೇತು ಇದು. ಯಾಕಂತ ಹೇಳಿದರೆ ಬೆಳವಣಿಗೆಯಾದಾಗ ಎಲ್ಲರೂ ಕೂಡ ಜನರಿಂದ ದೂರ ಆಗುವುದು, ಜನರಿಂದ ಎತ್ತರದಲ್ಲಿ ಹಾರಾಡುವುದು ನಾವು ಕಾಣ್ತೇವೆ. ಆದರೆ ನಮ್ಮ ಅಬ್ದುಲ್ ಬಶೀರ್ ಅವರು ಬೆಳೆದಾಗ ಮತ್ತಷ್ಟು ಜನರೊಂದಿಗೆ ಹತ್ತಿರವಾಗ್ತಾರೆ ಎನ್ನುವುದು ಅತ್ಯಂತ ಒಂದು ಶುಭಕರವಾದಂತಹ ಒಂದು ಸಂಗತಿಯಾಗಿದೆ. ಮಹನೀಯರೇ, ತನುವಿನ ಭಾರ ಕಮ್ಮಿ ಮಾಡಬೇಕಾದರೆ ವ್ಯಾಯಾಮ ಮಾಡಬೇಕು. ಹಾಗೆ ಮನದ ಭಾರ ಕಮ್ಮಿ ಆಗಬೇಕಾದರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಇನ್ನು ಧನದ ಭಾರ ಕಮ್ಮಿ ಆಗಬೇಕಾದರೆ ದಾನ ಮಾಡಬೇಕು. ಆದರೆ ಆತ್ಮ ಅನ್ನೋದಿದೆಯಲ್ಲ, ಆ ಆತ್ಮದ ಭಾರ ಕಮ್ಮಿ ಆಗಬೇಕಾದ್ರೆ ಇಂತಹ ಜನಪ್ರಿಯ ಸೇವೆಗೆ ತೊಡಗಿಸಿಕೊಳ್ಬೇಕು. ಅದನ್ನ ನಮ್ಮ ಮೊಹಮ್ಮದ್ ಬಶೀರ್ ಅವರು ಮಾಡ್ತಾ ಇದ್ದಾರೆ. ಮಹನೀಯರೇ,
ಈ ಸಂದರ್ಭದಲ್ಲಿ ನನಗೆ ಅದ್ಭುತವಾಗಿ ಕಾಣುವಂತಹ ಒಂದು ವಿಚಾರವೇನೆಂದರೆ ಈ ಬದ್ರಿಯಾ ಫ್ಯಾಮಿಲಿ, ಕಂಬಳಬೆಟ್ಟುವಿನ ಪ್ರತಿಷ್ಠಿತ ಕುಟುಂಬ, ತಲೆಮಾರುಗಳು ಅತ್ಯಂತ ಜನಸೇವೆಯಲ್ಲಿ ಅವರು ಗುರುತಿಸಿಕೊಂಡವರು. ನಮ್ಮ ರೈಯವರು ಹೇಳಿದರು, ಬೇರೆ ಪ್ರತಿನಿಧಿಗಳೆಲ್ಲ ಹೇಳಿದರು. ಇಲ್ಲಿ ಈ ಕುಟುಂಬ ಇಷ್ಟೊಂದು ಬೆಳವಣಿಗೆ ಅಭಿವೃದ್ಧಿಯನ್ನ ಕಾಣುವಂತಹ ಒಂದು ಮೂಲ ತತ್ವ ಏನು ಅಂತ ಗುರುತಿಸಿಕೊಂಡಾಗ, ಒಬ್ಬ ವ್ಯಕ್ತಿ ಬೆಳೆಯಬೇಕಾದರೆ, ಜನಪ್ರಿಯ ಆಗಬೇಕಾದರೆ ಒಂದು ಕನಿಷ್ಠ ಅಂದ್ರೆ 5 ಸಂಗತಿಗಳು ಬೇಕು. ಅದರಲ್ಲಿ ಒಂದು ವಿಷನ್. ಈ ಬದ್ರಿಯಾ ಅನ್ನುವಂತಹ ಜನಪ್ರಿಯಕ್ಕೆ ಮೊದಲಾಗಿ ಜನಪ್ರಿಯವಾಗಿದ್ದ ಒಂದು ಹೆಸರು ಇದೆ, ಅದು ಬದ್ರಿಯಾ ಅನ್ನೋದು. ಅವರ ಕುಟುಂಬದ ಒಂದು ಬದ್ರಿಯಾ ಅನ್ನುವಂತಹ ಬದ್ರಿಯಾ ಖಾದರ್ ಬೈ, ಬದ್ರಿಯಾ ಅಜೀಜ್, ಬದ್ರಿಯಾ ಇಸ್ಮಾಯಿಲ್, ಬದ್ರಿಯಾ ಬಶೀರ್, ಬದ್ರಿಯಾ ಗಫೂರ್, ಈ ರೀತಿಯಲ್ಲಿ ಎಲ್ಲ ಬದ್ರಿಯಾ. ಈ ಬದ್ರಿಯಾ ಇಷ್ಟೊಂದು ಹೆಸರುವಾಸಿಯಾಗಿ ಜನಪ್ರಿಯವಾಗಿ ಬೆಳೆಯಲು ಕಾರಣವೆಂದರೆ ಅವರಲ್ಲಿ ದೃಷ್ಟಿ, ಅತ್ಯಂತ ಉತ್ತಮವಾದಂತಹ ಒಂದು ದೃಷ್ಟಿಕೋನ ಇದೆ, ವಿಷನ್ ಇದೆ. ಎರಡನೆಯದು ಟ್ರಾವೆಲ್ ಅಪೋಸಿಟ್ ಸೈಡ್, ಅಂದ್ರೆ ಈ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಆ ರೀತಿಯಲ್ಲ, ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಅಪೋಸಿಟ್ ಸೈಡ್ ಟ್ರಾವೆಲ್ ಮಾಡು, ಒಂದು ಪ್ರಯಾಣ, ಬದುಕಿನ ಒಂದು ಪ್ರಯಾಣ. ಅಂದ್ರೆ ಲೈಫ್ ಇಸ್ ನಾಟ್ ಕ್ಯಾರಿಯರ್. ಬದುಕು ಅಂದ್ರೆ ಅದೊಂದು ವೃತ್ತಿ ಅಲ್ಲ, ಬಟ್ ಅದೊಂದು ಡ್ಯೂಟಿ ಅಂತ ನಂಬಿಕೊಂಡಂತಹ ಒಂದು ವ್ಯಕ್ತಿತ್ವ, ಒಂದು ಕುಟುಂಬ ಆಗಿದೆ ಬದ್ರಿಯಾ ಕುಟುಂಬ. ಮೂರನೆಯದಾಗಿ ಮ್ಯಾನೇಜ್ ದ ಮೂಮೆಂಟ್, ಸಂದರ್ಭಗಳನ್ನ, ಆ ಅವಕಾಶಗಳನ್ನ ಸದುಪಯೋಗ ಮಾಡುವಂತಹ ಒಂದು ಚಾಕಚಕ್ಯತೆ ಅನ್ನೋದಿದೆಯಲ್ಲ, ಅದಾಗಿದೆ. ಒಂದು ಕುಶಲತೆ, ಒಂದು ಕೌಶಲ್ಯ ಅದಾಗಿದೆ ಅವರಲ್ಲಿ ಸೃಜನತೆಯನ್ನ ಉಂಟು ಮಾಡಿದ್ದು. ಇನ್ನು ನಾಬಿಲಿಟಿ, ನೈತಿಕತೆ ಇದೆ, ಯಾರು ಗುರುತಿಸುವಂದಿಲ್ಲ, ಯಾರು ಬೆರಳು ತೋರಿಸುವಂದಿಲ್ಲ, ಅತ್ಯಂತ ಪ್ರಬುದ್ಧವಾಗಿರುವಂತಹ ರೀತಿಯಲ್ಲಿ ಈ ಕುಟುಂಬ ಬೆಳೆದಿದೆ ಅನ್ನೋದಾಗಿ. ಅಡಿಪಾಯ, ಬೆಳವಣಿಗೆಯ ಉತ್ತರೋತ್ತರವಾಗಿ ಬೆಳೆಯುವುದರ ಅಡಿಪಾಯವಾಗಿದೆ ಇದು. ಕೊನೆಯದಾಗಿ ಕರೇಜ್, ಸಾಮರ್ಥ್ಯ ಅನ್ನೋದು, ಧೈರ್ಯ ಅನ್ನೋದು ಬೇಕಲ್ಲ, ಆ ಧೈರ್ಯ ಕೂಡ ಈ ಕುಟುಂಬಕ್ಕೆ ಆ ದೇವರು ಅಲ್ಲಾಹನು ತಲುಪಿಸಿದ್ದಾನೆ. ಹೀಗೆ 5 ಸಂಗತಿಗಳೊಳಗೆ ಅದರೊಟ್ಟಿಗೆ ಇವರ ಬ್ರದರ್, ಇವರ ಟೀಮ್ ಇದೆಯಲ್ಲ, ಕುಟುಂಬ ಇದೆಯಲ್ಲ, ಪರಸ್ಪರ ಸಹಕಾರ, ಇವರನ್ನು ನೋಡುವಾಗ ಏನೋ ಒಂಥರ ಕೆಲವರಿಗೆ ಅಸೂಯೆ ಆಗ್ಬಹುದು. ಎಂತ ಒಂದು ಫ್ಯಾಮಿಲಿ, ಒಂದಾಗಿ ಜೊತೆಯಾಗಿ ಒಗ್ಗಟ್ಟಾಗಿದ್ದಾರೆ. ಇದರಲ್ಲಿ ಒಂದು ಮಾಸ್ಟರ್ ಮೈಂಡ್ ಇದ್ದಾರೆ, ಅವರೇ ನಮ್ಮ ವಿಟ್ಲ ಬದ್ರಿಯಾ ಟೆಕ್ಸ್ಟೈಲ್ಸ್ ಮಾಲಕರಾದಂತಹ ಅಬ್ದುಲ್ ಖಾದರ್ ಹಾಜಿ ಅವರು ಸರಿಯಾದ, ಯಾರು ಕೂಡ ಆಸೆ ಪಡಬೇಕು. ಒಂದು ಕುಟುಂಬ ಬೆಳಿಬೇಕಾದ್ರೆ ದೊಡ್ಡ ಅಣ್ಣ ಅವರು ಅಂತ ರೀತಿಯಲ್ಲಿ ದೊಡ್ಡ ಅಣ್ಣ ಮುಂದೆ ನಿಂತು ಸರಿಯಾದ ಗೈಡ್ ಮಾಡಿದ್ದೆ ಆದರೆ ಯಾವ ಕುಟುಂಬವೂ ಕೂಡ ಸೋಲೋದಿಲ್ಲ ಅನ್ನೋದಕ್ಕೆ ಈ ಬದ್ರಿಯಾ ಕುಟುಂಬ ಉತ್ತಮವಾದ ಉದಾಹರಣೆ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಮಹನೀಯರೇ, ಅದೊಂದು ಇಷ್ಟ, ಅದೊಂದು ಆಸೆ, ಅದೊಂದು ಎಲ್ಲರೂ ಆಕರ್ಷಣೆ ಅದಾಗಿದೆ. ಇನ್ನು ನಾವು ಚಿಂತನೆ ಮಾಡಬೇಕಾದದ್ದು ಜನಪ್ರಿಯ ಅನ್ನುವಂತಹ ಈ ಅಬ್ದುಲ್ ಬಶೀರ್ ಅವರು ಈ ರೀತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ದೊಡ್ಡದಾದಂತಹ ಎತ್ತರಕ್ಕೆ ಏರಲು ಕಾರಣ ಏನು ಅಂತ ಹೇಳೋದಾದರೆ ದ ಮೌಂಟೇನ್ ಮ್ಯಾನ್. ನಿಮ್ಗೆ ಗೊತ್ತಿರಬಹುದು, ಈ ದೇಶದಲ್ಲಿ ಒಬ್ಬರು ಬೆಟ್ಟದ ನಾಯಕ ಇದ್ದಾರೆ, ದಶರಥ ಮೋಂಜಿ ಅಂತ. ಅವರೇನ್ ಮಾಡಿದ್ರು, ಅವರು ಈ ದೇಶದಲ್ಲಿ 22 ವರ್ಷಗಳ ಕಾಲ ಒಂದು ಹುಲಿ ಒಂದು ಸುತ್ತಿಗೆ ಮಾತ್ರ ಹಿಡ್ಕೊಂಡು 25 ಅಡಿ ಎತ್ತರಗಳ ಬೆಟ್ಟವನ್ನು ಅಗೆದು ಕುಟ್ಟಿ ಅಗೆದು 30 ಅಡಿ ಅಗಲದ 360 ಅಡಿ ಉದ್ದದ ಒಂದು ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ, ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ. ಬಿಹಾರದ ಗೆಹಲೂರ್ನಲ್ಲಿ ಇದು ನಡೆದಂತಹ ಸಂಗತಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಸಕಾಲದಲ್ಲಿ ಆ ಮದ್ದು ಸಿಗದೆ, ಚಿಕಿತ್ಸೆ ಸಿಗದೆ ಹೋದ ತನ್ನ ತೀರಿಕೊಂಡ ಮಡದಿಗಾಗಿ ಇಷ್ಟೊಂದು ಸಾಹಸವನ್ನ 22 ವರ್ಷಗಳ ಕಾಲ ದಶರಥ ಮೋಂಜಿ ಅನ್ನುವ ವ್ಯಕ್ತಿ ಮಾಡ್ತಾರೆ. ಅವರನ್ನ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ. ಅಂದ್ರೆ 70 ಕಿಲೋಮೀಟರ್ ದೂರವಿರುವಂತಹ ದೂರವನ್ನ ಕೇವಲ 1 ಕಿಲೋಮೀಟರ್ಗೆ ಸೀಮಿತಗೊಳಿಸಿದ ಏಕ ವ್ಯಕ್ತಿ, ಒಬ್ಬನೇ ಒಬ್ಬ ಹುಲಿ ಮತ್ತು ಸುತ್ತಿಗೆಯನ್ನ ಹಿಡಿದುಕೊಂಡು ಒಂದು ಬೆಟ್ಟವನ್ನು ಅಗೆದಂತಹ ವ್ಯಕ್ತಿ ದಶರಥ ಮೋಂಜಿ ಅನ್ನುವ ವ್ಯಕ್ತಿ. ಲಂಡನ್ ನಲ್ಲಿ ಇನ್ನೇನು ಈ ಭಾರತದ ಹಾಲನ್ನು ಏನು ಅದು ಗಟಾರದ ನೀರು ಅಂತ ತಮಾಷೆ ಮಾಡಿದಾಗ, ಅಪಹಾಸ್ಯ ಮಾಡಿದಾಗ
ಅಲ್ಲೊಬ್ಬ ಮೇಲದ್ದು ನಿಲ್ಲುತ್ತಾನೆ. ಈ ದೇಶದ ಹಾಲಿನ ಉತ್ಪಾದನೆಯನ್ನ ನಂಬರ್ 1 ಸ್ಥಾನಕ್ಕೆ, ವಿಶ್ವದಲ್ಲಿ ಉತ್ತಮ ದರ್ಜೆಯ 1ನೇ ಸ್ಥಾನದಲ್ಲಿ ನಿಲ್ಲಿಸಿದಂತಹ ವರ್ಗೀಸ್ ಕೊರಿಯನ್ ಅನ್ನುವಂತಹ ವ್ಯಕ್ತಿ ಮಿಲ್ಕ್ ಮ್ಯಾನ್ ಆಗಿ ಬರ್ತಾರೆ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಅವರು ಯಾರು ಗೊತ್ತಾ? ಅವರು 16ನೇ ವರ್ಷದಲ್ಲಿ 40 ವರ್ಷಗಳ ಕಾಲ ಬ್ರಹ್ಮಪುತ್ರ ಆ ನದಿಯ ಆ ಒಂದು ಮರಳುಗಾಡಿನಲ್ಲಿ ಏನು ಸಸಿಗಳನ್ನ ನೆಟ್ಟು ಮರಗಳನ್ನ ನೆಟ್ಟು ಇವತ್ತಿಗೆ 1360 ಎಕರೆಗಳಷ್ಟು ಕಾಡನ್ನು ಬೆಳೆದಂತಹ ಫಾರೆಸ್ಟ್ ಮ್ಯಾನ್ ಅನ್ನುವಂತಹ ಆ ಒಂದು ಹೆಸರಿಗೆ ಅವರು ಭಾಗಿದಾರರಾಗಿದ್ದಾರೆ. ಇನ್ನು ನಮ್ಮ ಎಡೆಯಲ್ಲಿ ಮೌಂಟೇನ್ ಮ್ಯಾನ್ ಇದ್ದಾರೆ, ಹಾಗೆ ಮಿಲ್ಕ್ ಮ್ಯಾನ್ ಇದ್ದಾರೆ, ಮೂರನೆಯದಾಗಿ ಫಾರೆಸ್ಟ್ ಮ್ಯಾನ್ ಇದ್ದಾರೆ. ಇವಾಗ ಹೊಸದಾಗಿ ನಮ್ಮೂರಿಗೆ ಒಬ್ಬರು ಮ್ಯಾನ್ ಬರ್ತಾ ಇದ್ದಾರೆ, ಅವರು ಮೆಡಿಕಲ್ ಮ್ಯಾನ್ ಅಂತ ಖಂಡಿತವಾಗಿಯೂ ಇಂದು ಮುಂದಿನ ದಿನಗಳಲ್ಲಿ ಅವರು ಗುರುತಿಸಲ್ಪಡುತ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಇಂತಹ ದೊಡ್ಡದಾದ ಮನಸ್ಸುಗಳನ್ನ ನಾವು ಇಟ್ಕೊಂಡಾಗ ನಾವು ನಮ್ಮ ಕೆಲಸವನ್ನ ವೃತ್ತಿ ಅಂತ ಅಲ್ಲ ನಾವು ಭಾವಿಸೋದು, ನಮ್ಮ ಬದುಕು ಅನ್ನೋದೊಂದು ಅದೊಂದು ಡ್ಯೂಟಿ ಅನ್ನುವಂತಹ ನಿಯತ್ತಿನಲ್ಲಿ ನಾವು ಮುಂದೆ ಸಾಗಿದಾಗ ನೋಡಿ, ನಮ್ಮ ಸ್ವಾಮೀಜಿಗಳು ಇವತ್ತು ನಾವು ಒಂದಾಗಿದ್ದೇವೆ. ಇಲ್ಲಿ ಸೆಪ್ಟೆಂಬರ್ 14ರಂದು ದುಬೈಯಲ್ಲಿ ಕೂಡ ನಾವು ಒಂದಾಗ್ತೇವೆ. ಒಡಿಯೂರು ಸ್ವಾಮೀಜಿಯವರು, ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನು ಈ ಧರ್ಮಗಳ ಆಚಾರ ವಿಚಾರ ಅನುಷ್ಠಾನ ನಂಬಿಕೆಗಳು ಒಂದು ಕಡೆ ಇರುತ್ತೆ, ಆದರೆ ಧರ್ಮಗಳು ನಮಗೆ ತೋರುವ ಒಂದು ಮೌಲ್ಯ ಇದೆ. ಆ ಮೌಲ್ಯವನ್ನು ಎತ್ತರಿಸಬಹುದು. ಅದು ಯಾವ ಮೌಲ್ಯ? ನ ತೋಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ತಾಮಯೇ ದುಃಖ ತಪ್ತ ಪ್ರಾಣೀನಾರ್ಥನಾಶನಂ. ಏನು, ನನಗೆ ಅಧಿಕಾರನೂ ಬೇಡ, ನನಗೆ ಸ್ವರ್ಗನೂ ಬೇಡ, ನನಗೆ ಮುಕ್ತಿನೂ ಬೇಡ, ಯಾವುದೂ ಬೇಡ. ನನಗೆ ಬೇಕಾಗಿರೋದು ಕಷ್ಟದಲ್ಲಿ ತೊಂದರೆಯಲ್ಲಿ ಯಾರಿದ್ದಾರೆ ಅವರ ಸೇವೆಗಾಗಿ ನಾನಿದ್ದೇನೆ ಅನ್ನುವಂತಹ ಮಹಾಭಾರತ ಹೇಳುವಂತಹ ಸತ್ಯ. ಹಾಗೆ ಸೇವೆಯೇ ಧರ್ಮ ಅಂತ ನಂಬಿದಂತಹ ಕ್ರೈಸ್ತ ಧರ್ಮ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ನೋಡಿ. ಇದು ಪ್ರಕೃತಿಯ ಧರ್ಮ. ಲರಬಲ್ಲಾಹು ಮತಲನ್ ಕಲಿಮತನ್ ತೊಯ್ಯಿಬತನ್ ಕಶಜರತಿನ್ ತೊಯ್ಯಿಬ ಅಸ್ಲುಹಾ ಸಾಬಿತುಂ ವಫರುಹಾ ಫಿಸ್ಸಮಾ. ಪವಿತ್ರ ಧರ್ಮದ ಉಲ್ಲೇಖವನ್ನು ವ್ಯಾಖ್ಯಾನವನ್ನು ಪವಿತ್ರ ಕುರಾನ್ ಹೇಳುತ್ತದೆ. ಅದೇನು, ಒಂದು ಮರ ಅದು ಬೆಳೆದು ಬೆಳೆದು ಹೆಮ್ಮರವಾಗಿ ಕೊಂಬುಗಳಿಂದ ನಿಬಿಡವಾಗಿ ಬಾನೆತ್ತರದಲ್ಲಿ ಬೆಳೆದು ಬೇರುಗಳು ರೂಢವಾಗಿ ಸಿಹಿಯಾದ ಹಣ್ಣನ್ನು ತುಯುತಿ ಉಕುಲಹ ಕುಲ್ಲಹಿ, ಎಲ್ಲಾ ಸಮಯದಲ್ಲಿಯೂ ಸಿಹಿಯನ್ನು ಕೊಡುವಂತಹ ಆ ಮನಸ್ಸು, ಆ ತೆರೆದುಕೊಳ್ಳುವಂತಹ ಮನಸ್ಸು, ಅದಾಗಿದೆ ಮೌಲ್ಯಗಳು. ನೋಡಿ ನೀವು, ಈ ಪ್ರಕೃತಿಯ ಒಂದು ಸತ್ಯ ಇದೆ. ಮರ ಸೇವಿಸುವುದೇನು? ಕಾರ್ಬನ್. ಕೊಡುವುದೇನು? ಆಮ್ಲಜನಕ, ಆಕ್ಸಿಜನ್. ಇನ್ನು ಹಸು ಸೇವಿಸುವುದೇನು? ಏನು, ಹಳಸಿದಂತಹ ನೀರನ್ನು ಅಥವಾ ಮನೆಯ ಪದಾರ್ಥಗಳು ಅದನ್ನು ಹಸು ಸೇವಿಸುತ್ತದೆ. ಆದರೆ ಕೊಡುವುದೇನು? ಹಾಲು, ಸಂಜೀವಿನಿಯಾದ ಹಾಲು. ಇದನ್ನು ನಾವು ತಿಳಿದುಕೊಂಡಾಗ ಮರ ಬೆಳೆದು 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 ಅದು ಸಿಹಿಯಾದ ಹಣ್ಣನ್ನು ನೀಡುವುದೇ ಆದರೆ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾಯ ವದಂತಿ ನದ್ಯಾಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಪ್ರಕೃತಿ, ಈ ಜಾನುವಾರು, ಈ ಎಲ್ಲವೂ ಕೂಡ ನಮಗೆ ಹೇಳ್ತಾ ಇರೋದು ಏನಾಗಬೇಕು? ಪರೋಪಕಾರ ಮಾಡಬೇಕು ಅಂತ. ಪರೋಪಕಾರ ಮಾಡದೆ ಹೋದರೆ ಗಟಾರದ ನೀರು ಕುಡಿಯೋ ಹಸು ಆರಾಮವಾಗಿರುತ್ತೆ, ಶುದ್ಧ ನೀರು ಕುಡಿಯೋ ಮನುಜ ಡೆಂಗ್ಯೂ ರೋಗಕ್ಕೆ ತುತ್ತಾಗ್ತಾನೆ. ಕಾರಣ ಮದ್ದು ಮಾತ್ರ ಅಲ್ಲ, ಮದ್ದಿನೊಳಗೆ ಒಂದು ಜನಪ್ರಿಯ ಬೇಕು. ಅದು ಹೃದಯದ ಬೇಡಿಕೆಯಾಗಿದೆ. ಆ ಸ್ನೇಹ, ಆ ಪ್ರೀತಿ, ಆ ಮನುಷ್ಯತ್ವ ಅದಿದೆಯಲ್ಲ, ಅದು ಬೆಳೆದುಕೊಂಡಾಗ ಅದಕ್ಕಾಗಿ ಸೇವೆಯನ್ನು ನಾವು ಮಾಡಲೇಬೇಕಾಗಿದೆ. ಮಹನೀಯರೇ, ಈ ಸಂದರ್ಭದಲ್ಲಿ ಬಹಳಷ್ಟು ಈ ವಿಚಾರವಾಗಿ ಹೇಳುವುದಿದ್ದರೂ ಕೂಡ sometimes winning heart is better than winning situation. ಅಂದರೆ ನಾವು ಯಾವ ಮೂಮೆಂಟ್ ನಲ್ಲಿ ನಾವು ಗೆಲುವನ್ನು ಸಾಧಿಸುತ್ತೇವೆ ಅದು ಮುಖ್ಯ ಅಲ್ಲ, ಹೃದಯವನ್ನು ಗೆಲ್ಲುವುದಿದೆಯಲ್ಲ ಅದಾಗಿದೆ. ಆ ಹೃದಯವನ್ನು ಗೆಲ್ಲಬೇಕಾದರೆ ಶ್ರಮ ಬೇಕು, ಉತ್ತಮವಾದ ಹೃದಯ ಬೇಕು. ಅವೆಲ್ಲವನ್ನು ಮೈಗೂಡಿಸಿಕೊಂಡಿದ್ದಾರೆ ನಮ್ಮ ಮೊಹಮ್ಮದ್ ಬಶೀರ್ ಅಂಡ್ ಟೀಮ್ ಅಂಡ್ ಫ್ಯಾಮಿಲಿ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅತ್ಯಂತ
ಹೃದಯ ತುಂಬಿದ ಭಾಷೆಯೊಂದಿಗೆ ನಾವು ಅವರನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಮಹನೀಯರೇ, ಇವಾಗ ನಮ್ಮ ಬದುಕಿನಲ್ಲಿ ಒಂದು ಸುಂದರ ಕ್ಷಣಗಳನ್ನು ನಾವು ಕಾದು ಕುಳಿತುಕೊಳ್ಳಲೇಬೇಕು, ನಾವು ಹೋರಾಡಲೇಬೇಕು, ನಾವು ಪ್ರಯತ್ನ ಮಾಡಲೇಬೇಕು. ಚಿಕ್ಕ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನನ್ನ ಮಾತನ್ನು ಮುಗಿಸುವಾಗ. ಈ ಭಾರತ ಅನ್ನುವ ಈ ದೇಶ ಇದೆಯಲ್ಲ, ಬಾ ಅಂದ್ರೆ ಬೆಳಕು, ರಥ ಅಂದ್ರೆ ಕೂಡಿಸು. ಈ ದೇಶದ ಮಣ್ಣಿನ ಗುಣ ಅದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲಿಯೂ ಭಾರತೀಯ ರಕ್ತ ನಮ್ಮದು ಅನ್ನುವ ರೀತಿಯಲ್ಲಿ ಈ ಭಾರತ ಆಧ್ಯಾತ್ಮಿಕತೆಯಂತಹ ಆ ಸುಂದರವಾದ ಸಂದೇಶವನ್ನು ನಮಗೆ ನೀಡಿದೆ. ನಾವು ಎಲ್ಲೇ ಹೋದರೂ ಕೂಡ, ಭಾರತೀಯರು ಎಲ್ಲೇ ಹೋದರೂ ಕೂಡ ಒಂದಾಗಿರ್ತೇವೆ. ಕ್ರೈಸ್ತ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರೇ ಇರಲಿ. ಫುಜೈರದಲ್ಲಿ ನಡೆದಂತಹ ಒಂದು ಘಟನೆ, ಉಪವಾಸ ಸಮಯದಲ್ಲಿ ಆ ಮಗರಿಬಿನ ಹೊತ್ತಲ್ಲಿ ಉಪವಾಸ ಬಿಡುವ ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಆವಾಗ ಎಲ್ಲ ರೆಡಿಯಾಗಿ, ಉಪಹಾರ ಎಲ್ಲ ರೆಡಿಯಾಗಿ ಎಲ್ಲ ಇಟ್ಟಿದ್ರು. ಇನ್ನೇನು ಬಾಂಗ್ ಆದಾನ್ ಕರೆ ಕೇಳುವಾಗ ಉಪವಾಸ ಬಿಡುವಂತಹ ಒಂದು ಸಂದರ್ಭ. ಎಲ್ಲರೂ ಉಪವಾಸ ಬಿಟ್ಟರು, ಆದಾನ್ ಕರೆಯಲಾಯಿತು, ಎಲ್ಲರೂ ಮಸೀದಿಗೆ ಹೋಗ್ತಾರೆ. ಮತ್ತೊಬ್ಬರು ಏನ್ ಮಾಡ್ತಾರೆ ಗೊತ್ತಾ, ಅವರೊಂದು ಚೀಲದಲ್ಲಿ, ಅಲ್ಲಿ ಬಲದಿಯಲ್ಲಿ ಇರುವಂತಹ ಒಂದು ಬಲದಿ ಅವರು ಉಪಯೋಗ ಮಾಡುವಂತಹ ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಆ ಉಪಹಾರಗಳನ್ನೆಲ್ಲ, ಫಲಹಾರಗಳನ್ನ ತುಂಬಿಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಆವಾಗ ಕೆಲವರು ಮಂದಿ ಅವನನ್ನ ಹಿಡಿದುಕೊಂಡು ಅವನನ್ನು ಜೋರು ಮಾಡ್ತಾರೆ, ಪೊಲೀಸ್ಗೆ ಒಪ್ಪಿಸಲಿಕ್ಕಾಗಿ ಅವ್ರು ಮುಂದಾಗ್ತಾರೆ. ಆವಾಗ ಪರಿಚಯದ ವ್ಯಕ್ತಿ ಹತ್ತಿರಕ್ಕೆ ಹೋಗ್ತಾನೆ. ಏನು ಘಟನೆ ಏನು? ಅವರಲ್ಲಿ ಪ್ರಶ್ನೆ ಮಾಡ್ತಾರೆ, ಈ ಉಪವಾಸ ಬಿಡುವುದಕ್ಕಾಗಿ ಸಿದ್ಧಗೊಳಿಸಿದಂತ ಈ ಆಹಾರ ಕದ್ದುಕೊಂಡು ಹೋಗುವುದು ಯಾಕೆ ಅಂತ. ಅವರು ಹೇಳ್ತಾರೆ, ನಾನು ಭಾರತೀಯ, ನಾನು ತಮಿಳುನಾಡಿನವನು. ಇಲ್ಲಿ ನನ್ನ ರೂಮಲ್ಲಿ ನನ್ನ ಸಹೋದರರಿದ್ದಾರೆ, ಅವರಿಗಾಗಿ ನಾನು ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗಾದ್ರೆ ಅವರನ್ನು ಕರೆದುಕೊಂಡು ಬರ್ಬೋದಿತ್ತಲ್ಲ, ಯಾಕೆ ಬಿಟ್ಟು ಬಂದೆ? ಇಲ್ಲಿಗೆ ಕರೆದುಕೊಂಡು ಬರ್ಬೋದಿತ್ತಲ್ಲ. ಆವಾಗ ಹೇಳ್ತಾನೆ, ಅವರು ಮುಸಲ್ಮಾನರಲ್ಲ, ಅವರಿಗೆ ಉಪವಾಸ ಇಲ್ಲ, ಅವರು ಹಿಂದೂಗಳು, ಚಿಕ್ಕ ಸಂಬಳಕ್ಕೆ ದುಡಿಯುವವರು, ಅವರಿಗಾಗಿ ಏನಾದರೂ ಸಿಗಲಿ ಅಂತ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಅವರಿಗೆ ಆಶ್ಚರ್ಯ ಆಯಿತು. ತನ್ನ ಭಾರತದ ಹಿಂದೂ ಸಹೋದರರಿಗಾಗಿ, ಮುಸಲ್ಮಾನರಿಗಾಗಿ ಉಪವಾಸ ಪಾಲನೆಗಾಗಿ ಇಟ್ಕೊಂಡಂತಹ ಫಲಹಾರವನ್ನು ಗಲ್ಫ್ ದೇಶದಲ್ಲಿ ಅಲ್ಲಿಯೂ ಕೂಡ ಒಂದು ಮಾನವೀಯತೆ ತೋರುವಂತಹ ಒಂದು ಉದಾತ್ತ ಗುಣ ತೋರಿದಾಗ ಅಚ್ಚರಿ ಆಯಿತು. ಇನ್ನೇನು ಅವರು ಏನು ಮಾಡ್ತಾರೆ, ಅವರನ್ನ ಒಬ್ಬರು ಪೊಲೀಸ್ ಅಧಿಕಾರಿಯಲ್ಲೇ ಇದ್ದರು, ಅವರಿಗೆ ವಿಚಾರವನ್ನ ಹೇಳಿ ಅವರೇನು ಹೇಳ್ತಾರೆ ಗೊತ್ತಾ, ಅವರಿಗೆ ವಿಚಾರ ತಿಳಿಯಿತು, ಇಂತಹ ವ್ಯಕ್ತಿ ಈ ತರ ಮಾಡಿದ್ದಾರೆ ಅಂತ. ಅವರು ಅವರನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಅಲ್ಲಿಯ ದೊಡ್ಡ ಮಸೀದಿಯ ಆ ಎತ್ತರದ ಜಾಗದಲ್ಲಿ ನಿಲ್ಲಿಸಿಕೊಂಡು ಅವರು ಹೇಳ್ತಾರೆ, ನೀವು ಇವಾಗ ಒಂದು ನಮಾಜನ್ನ ಮಾತ್ರ ಮಾಡಿದ್ದೀರಾ, ಆದರೆ ಈ ವ್ಯಕ್ತಿ ಇದ್ದಾನಲ್ಲ, ತನ್ನ ಸಹೋದರರಿಗಾಗಿ, ತನ್ನ ಹಿಂದೂ ಸಹೋದರರಿಗಾಗಿ ತನ್ನ ಉಪವಾಸದ ಆಹಾರವನ್ನು ಅದನ್ನ ತೆಗೆದುಕೊಂಡು ಕೊಡುವ ಮನಸ್ಸು ಮಾಡಿದ ಈ ವ್ಯಕ್ತಿ ಇದ್ದಾರಲ್ಲ, ಇವರು 1000 ನಮಾಜು ಮಾಡಿದ್ದಾರೆ, ಆದ್ದರಿಂದ ನಿಮಗಿಂತ ಶ್ರೇಷ್ಠ ಈತ ಅಂತ. ಇಂತಹ ಘಟನೆಗಳು ಪರಸ್ಪರ ನಮ್ಮನ್ನು ನಾವು ಅರಿತುಕೊಳ್ಳುವ, ನಮ್ಮ ಹೃದಯಗಳನ್ನು ತೆರೆದುಕೊಳ್ಳುವ. ಧರ್ಮಗಳು ಯಾವತ್ತೂ ಕಚ್ಚಾಡೋದಕ್ಕೆ ನಮ್ಮೊಂದಿಗೆ ಕಲಿಸೋದಿಲ್ಲ. ಧರ್ಮಗಳಲ್ಲಿ, ಆಚರಣೆಯಲ್ಲಿ ಒಂದು ವಿಶೇಷವಾದ ಮೌಲ್ಯಗಳಿವೆ. ಆ ಮೌಲ್ಯಗಳ ಕಡೆ ನಮಗೆ ಸಾಗಲು ಸಾಧ್ಯವಾಗಬೇಕು. ಎ ಹಾರ್ಟ್ ದಟ್ ಬೀಟ್ಸ್ ಫಾರ್ ಅದರ್ಸ್, ಇತರಿಗಾಗಿ ಮಿಡಿಯುವ ಹೃದಯ. ಎ ಮೈಂಡ್ ದಟ್ ಲುಕ್ಸ್ ಬಿಯಾಂಡ್, ಅಂದ್ರೆ ನಮ್ಮ ದೃಷ್ಟಿ, ನಮ್ಮ ಪರಿವಾರ ನಮ್ಮದು ಅಂತ ಮಾತ್ರ ಅಲ್ಲ, ಎಲ್ಲರನ್ನು ಕಾಣುವಂತಹ ದೃಷ್ಟಿಕೋನ. ಸೋಲ್ ದಟ್ ಕೇರ್ ಅದರ್ಸ್, ಬೇರೆಯವರನ್ನ ಕಾಳಜಿಯಲ್ಲಿ ಕಾಣುವಂತಹ ಮನಸ್ಸು, ಅದಾಗಿದೆ ನಾವು ಚಿಂತನೆ ಮಾಡಬೇಕಾದದ್ದು. ಈ ಸಂದರ್ಭದಲ್ಲಿ, ಈ ನನ್ನ ಮಾತಿನ ಕೊನೆಯಲ್ಲಿ ಈ ಅಬ್ದುಲ್ ಬಶೀರ್ ರವರ ಆ ಮನಸ್ಸಿನಲ್ಲಿರುವಂತಹ ಕಲ್ಪನೆಗಳನ್ನ ನಾನು ಅನಾವರಣ ಮಾಡುವುದಾದರೆ, ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯ ಜೋಡಿಸುವ ಮಾತಿಗೆ ಬೆಲೆ ಇದೆ. ಅವರು ಕೈಯನ್ನ ಜೋಡಿಸಿದ್ದಾರೆ, ಅವರು ಎಲುಬು ತಜ್ಞರು. ಅವರು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಪ್ರಶಸ್ತಿ ಬಂದಿದೆ, ಜಿಲ್ಲಾ ಪ್ರಶಸ್ತಿ ಬಂದಿದೆ. ಅದು ಮಾತ್ರ ಅಲ್ಲ, ವೈದ್ಯ ರತ್ನ ಅಂತ ಬಿರುದನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಎಲುಬನ್ನ ಜೋಡಿಸುವುದು ಸುಲಭ ಆಗಿದೆ, ಅವರು ಮತ್ತೆ ಇನ್ನು ಭಾವಿಸುವುದು ಹೃದಯಗಳನ್ನ ಜೋಡಿಸಬೇಕಾಗಿದೆ.
ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆಯೇ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಆದ್ದರಿಂದ ಅಮೃತದ ಸವಿಯನ್ನ ಈ ಸಮಾಜಕ್ಕೆ ಸಲ್ಲಿಸುವಂತಹ ಆ ಒಂದು ಪ್ರಯತ್ನಗಳನ್ನ ಅಬ್ದುಲ್ ಬಶೀರ್ ಮತ್ತು ಕುಟುಂಬ ಮಾಡ್ತಾ ಇದೆ. ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯವನ್ನು ಜೋಡಿಸುವ ಮಾತು ಬೆಲೆ ಇದೆ. ಕೈಗೆ ಹಾಕುವ ಬಂಗಾರಕ್ಕಿಂತ ಬಳೆಗಿಂತ ಕೈ ಎತ್ತಿ ಕೊಡುವ ದಾನಕ್ಕೆ ಬೆಲೆ ಇದೆ. ಹಾಗೆ ಕಣ್ಣಿಗೆ ಹಾಕುವ ಕಾಡಿಗೆಗಿಂತ ಕಣ್ಣಲ್ಲಿ ತೋರುವ ಕರುಣೆಗೆ ದೊಡ್ಡ ಬೆಲೆ ಇದೆ ಅನ್ನೋದನ್ನ ಅಬ್ದುಲ್ ಬಶೀರ್ ಅವರು ತೋರ್ಕೊಟ್ಟಿದ್ದಾರೆ. ನಮ್ಮೆಲ್ಲರ ಬೇಡಿಕೆ, ಎಲ್ಲರ ಹಾರೈಕೆ ಒಂದೇ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ಇಷ್ಟು ಹೇಳಿ ಈ ಮಾತಿನೊಂದಿಗೆ ನಾನು ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಎಲ್ರಿಗೂ ಶುಭವಾಗಲಿ. ಇಷ್ಟು ಹೊತ್ತು ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಅಶೋಕ್ ರೈ ಅವರಿಗೆ ಒಂದು ಗೌರವ ವಂದನೆಯನ್ನು ಮಾಡಬೇಕಾಗಿ ನಾನು ಡಾಕ್ಟರ್ ಅಬ್ದುಲ್ ಬಶೀರ್ ವಿಖೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ಇಷ್ಟು ಹೊತ್ತು ನಮ್ಮ ಜೊತೆ ಬೆರೆದಂತಹ ತಾಲೂಕಿನ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಅಶೋಕ್ ರೈ ಅವರಿಗೆ ಜನಪ್ರಿಯ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಗೌರವದ ಶಾಲಿನ ಜೊತೆಗೆ ಹರಾರ್ಪಣೆಯ ಮಾಡುವ ಮೂಲಕ ನೆನಪಿನ ಕಾಣಿಕೆಯನ್ನ ಅರ್ಪಿಸಿ ಅವರಿಗೆ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಟೌನ್ ಪಂಚಾಯತ್ ವಿಟ್ಲದ ಅಧ್ಯಕ್ಷರಾದಂತಹ ಕರುಣಾಕರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ವಿಟ್ಲ ಅರಮನೆಯ ಕೃಷ್ಣಯ್ಯ ಬಳ್ಳಾಲ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಎರಡು ಮಾತಿಲ್ಲ, ಅದಕ್ಕೋಸ್ಕರ ಅವರ ಸಿಬ್ಬಂದಿಯವರು ವೈದ್ಯರಾಗಲಿ ಅಥವಾ ಮೆಡಿಕಲ್ ಸ್ಟಾಫ್ ಆಗಿರಲಿ, ಏನು ರೋಗಿಗಳನ್ನು ಅವರು ಶುಶ್ರೂಷೆ ಮಾಡುವಾಗ ಕೇವಲ ವೈದ್ಯಕೀಯ ಶುಶ್ರೂಷೆ ಮಾತ್ರವಲ್ಲದೆ ಮಾನವೀಯ ಸೇವೆ, ಆ ಒಂದು ಪ್ರತಿ ರೋಗಿಯಲ್ಲಿ ದೇವರ ಪ್ರತಿಸ್ಫುರವನ್ನು ಕಾಣುವ ಮುಖಾಂತರ ಆ ಒಂದು ರೋಗಿಗೆ ಮಾಡುವಂತಹ ಸೇವೆ ಭಗವಂತನ ಸೇವೆ ಎಂಬ ಒಂದು ಭಾವನೆಯಲ್ಲಿ ಅವರು ಸೇವೆ ನೀಡಿದರೆ ಈ ಜನಪ್ರಿಯ ಹೆಲ್ತ್ ಸೆಂಟರ್ ಇನ್ನೂ ಸಹ ಒಂದು ಉನ್ನತ ಸೌಕರ್ಯಗಳೊಂದಿಗೆ ಒಂದು ಬೃಹತ್ ಪ್ರಮಾಣದ ಆಸ್ಪತ್ರೆಯಾಗಿ ಈ ವಿಟ್ಲ ಪರಿಸರದಲ್ಲಿ ರೂಪಿತವಾಗಿರುವುದರಲ್ಲಿ ಎರಡು ಮಾತಿಲ್ಲ, ಸಂದೇಹವಿಲ್ಲ. ಆ ಆಶೀರ್ವಾದ ಈ ಡಾಕ್ಟರ್ ಬಶೀರ್ ಅವರ ಪರಿವಾರಕ್ಕೆ, ಅವರ ಸಿಬ್ಬಂದಿಯವರಿಗೆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಡಾಕ್ಟರ್ ಬಶೀರ್ ಹಾಗೂ ಅವರ ಈ ಇಡೀ ಸಿಬ್ಬಂದಿ ವರ್ಗದವರಿಗೆ ಶುಭ ಕೋರುತ್ತಾ ನನ್ನ ಕ್ರೈಸ್ತ ಸಮುದಾಯದ ಎಲ್ಲ ಭಕ್ತಾದಿಗಳ ತಮ್ಮ ಸಹೋದರಿಯರ ಪರವಾಗಿ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಸಮುದಾಯ ಕೇಂದ್ರ ಅಥವಾ ಹೆಲ್ತ್ ಸೆಂಟರ್ ಎಲ್ಲರನ್ನೂ ಭಗವಂತನ ಸೇವೆಯಲ್ಲಿ ಒಗ್ಗೂಡಿಸಲಿ, ಎಲ್ಲರಿಗೂ ಭಗವಂತನ ಒಂದು ಆರೋಗ್ಯ ಭರಿತ ಆಶೀರ್ವಾದಗಳನ್ನು ಪಡೆಯುವಂಥ ಒಂದು ಧಾರ್ಮಿಕ ಕೇಂದ್ರ, ಆರೋಗ್ಯ ಕೇಂದ್ರ ಆದರೂ ಸಹ ಮಾನವೀಯ ಮೌಲ್ಯವನ್ನು ಕೊಡುವಂಥ ಧಾರ್ಮಿಕ ಕೇಂದ್ರವಾಗಿ ಮೂಡಿ ಬರಲಿ. ಈ ಮುಖಾಂತರ ಏನು ಡಾಕ್ಟರ್ ಬಶೀರ್ ಅವರು ಮಾನವ ಕುಲಕ್ಕೆ ಸೇವೆ ಕೊಡುತ್ತಾರೆ, ಆ ಸೇವೆಗೆ ಭಗವಂತ ಅನೇಕ ಅನುಗ್ರಹಗಳನ್ನು ಆಶೀರ್ವಾದಗಳನ್ನು ದಯಪಾಲಿಸಲಿ ಎಂದು ಹೇಳುತ್ತಾ, ವೈದ್ಯಕೀಯ ಸೇವೆ ನೀಡುವಂತಹ ವೈದ್ಯರಿಗೂ ಸಿಬ್ಬಂದಿಯವರಿಗೂ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕರುಣಿಸಲೆಂದು ಹಾರೈಸುತ್ತಾ ನನಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಸನ್ಮಾನಿಸಿ ಒಂದೆರಡು ಮಾತುಗಳನ್ನು ಆಲಿಸಲು ಪ್ರತ್ಯೇಕವಾಗಿ ನಮ್ಮ ಮುಸ್ಲಿಂ ಧರ್ಮಗುರು ಒಂದು 10-20 ನಿಮಿಷ ನಮ್ಮೆಲ್ಲರನ್ನು ಒಂದು ಬೇರೆ ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋದರು. ಅದ್ಭುತ ಮುಡಿನುತ್ತುಗಳ ಮುಖಾಂತರ ನಮ್ಮ ಒಂದು ಶಾರೀರಿಕ ಮಾತ್ರವಲ್ಲ, ಆತ್ಮಕ್ಕೆ ಮನಸ್ಸಿಗೆ ಬೇಕಾದಂಥ ಆರೋಗ್ಯ ಭಾಗ್ಯವನ್ನು ಅವರು ಪ್ರವಚನದ ಮುಖಾಂತರ ಕರುಣಿಸಿದ್ದಾರೆ. ಅವರನ್ನು ವಂದಿಸುತ್ತಾ ಇವಾಗಲೇ ನಿರ್ಗಮಿಸಿದಂತಹ ಪೂಜ್ಯ ಸ್ವಾಮೀಜಿಯವರನ್ನು ವಂದಿಸುತ್ತಾ ತಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಮಾಡಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಮಾತುಗಳಿಗೆ. ದಯವಿಟ್ಟು ಅಲ್ಲೊಂದು K19MD 3768 K19MD 3768 ಈ ಒಂದು ವಾಹನವನ್ನು ತೆರವುಗೊಳಿಸಬೇಕು. ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಕಾರ್ಯಕ್ರಮಕ್ಕೆ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಸಂಗೀತ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾದಂತಹ ಕರುಣಾಕರು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ಭಾಗದಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಸೇವೆಯಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾದಂತಹ ಕರುಣಾಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೀತಿಯ ಮಾತುಗಳನ್ನ ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರೇ, ಇವತ್ತು ಜನಪ್ರಿಯ ಹೆಲ್ತ್ ಸೆಂಟರ್ ಎಂಬ ನಾಮಕರಣದೊಂದಿಗೆ ಇವತ್ತು ನಮ್ಮ ವಿಟ್ಲದಲ್ಲಿ ಒಂದು ಹೆಲ್ತ್ ಸೆಂಟರ್ ಉದ್ಘಾಟನೆಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಪರ ಜಿಲ್ಲೆಗಳಲ್ಲಿ ಪ್ರಸಿದ್ಧಿ ಪಡೆದು ಇವತ್ತು ತಮ್ಮ ತವರೂರಿನಲ್ಲಿ ಈ ಒಂದು ಹೆಲ್ತ್ ಸೆಂಟರನ್ನು ಮಾಡಿದಂಥ ನಮ್ಮ ವಿಟ್ಲದ ನಮ್ಮ ಕಮ್ಮಲಬೆಟ್ಟಿನವರು, ನಮ್ಮ ಪರಿಸರದ ಅವರಿಗೆ ಮೊದಲನೆಯಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಮಾನವನಿಗೆ ಎಷ್ಟು ಹಣ ಇದ್ದರೂ ಎಷ್ಟು ಅಂತಸ್ತಿದ್ದರೂ ಏನು ಪ್ರಯೋಜನ, ನಮ್ಮ ಒಂದು ಯಾವುದೇ ಇದ್ದರೂ ಆರೋಗ್ಯದಲ್ಲಿ ನಾವು ಏರುಪೇರು ಆಗುವಾಗ ನಾವು ಮೊದಲಿಗೆ ಓಡೋದು ಎಲ್ಲಿಗೆ, ನಾವು ಹಾಸ್ಪಿಟ್ಲಿಗೆ. ಆ ಅಂಥ ಒಂದು ಹಾಸ್ಪಿಟ್ಲನ್ನು ನಮ್ಮ ಇವರು ಈ ನಮ್ಮ ವಿಟ್ಲದಲ್ಲೊಂದು ಲೋಕಾರ್ಪಣೆ ಮಾಡಿದ್ದಾರೆ. ಇದು ವಿಟ್ಲದ ನಾಗರಿಕರಿಗೆ ತುಂಬ ಅಗತ್ಯ ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ. ಇವತ್ತು ನಮಗೆ ಈ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ ಖಾಲಿ ಇದರ ನಮ್ಮ ಆರೋಗ್ಯ ದೃಷ್ಟಿಯಿಂದ ಮಾತ್ರವಲ್ಲ, ಜನಪ್ರಿಯ ಎಂಬುದು ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೂಡ ಇವತ್ತು ತುಂಬ ಹೆಸರುವಾಸಿಯಾಗಿದೆ. ಹಾಗಾಗಿ ಇಂಥ ಒಂದು ಮನುಷ್ಯರನ್ನು ನಾವು ಕಾಣೋದು ತುಂಬ ಅಪರೂಪ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಾವು ಭಾಗಿಯಾಗಿದ್ದೇವೆ. ಭಾರಿ ಖುಷಿ ತರುವಂಥ ವಿಚಾರ. ಇನ್ನೇನು ನಾನು ಹೆಚ್ಚೇನು ಮಾತಾಡೋದಿಲ್ಲ. ಈ ಸಂಸ್ಥೆಯು ಇವರ ಶೈಕ್ಷಣಿಕ ಸಂಸ್ಥೆ ಆಗಲಿ, ಈ ಹೆಲ್ತ್ ಸೆಂಟರ್ ಆಗಲಿ ಇನ್ನಷ್ಟು ರಾಷ್ಟ್ರ ಮಟ್ಟದಲ್ಲಿ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲೆಂದು ನಾನು ಪಂಚಲಿಂಗೇಶ್ವರನಲ್ಲಿ ಹಾಗೂ ಎಲ್ಲ ದೇವರುಗಳಲ್ಲಿ ಪ್ರಾರ್ಥಿಸ್ತಾ ಅವಕಾಶ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಕೆ ಇವರಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಕರುಣಾಕರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು, ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ನಮ್ಮ ಜೊತೆ ಉಪಸ್ಥಿತರಿರುವವರು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂತಹ MS ಮೊಹಮ್ಮದ್ ಸರ್ ಅವರು ಸಾಮಾಜಿಕವಾಗಿ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಜನಸೇವಾ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಈ ವಿಟ್ಲ ಭಾಗದಲ್ಲಿ ಒಂದು ರೀತಿ ಜನಸೇವಕ ಅಂತಾನೆ ಹೇಳ್ಬೋದು ಅವರನ್ನ. ಅಂತಹ MS ಮೊಹಮ್ಮದ್ ಅವರನ್ನ ಅವರು ಈ ಕಾರ್ಯಕ್ರಮ ನಡೆಯುವಂತ ನಮಗೆಲ್ಲರಿಗೂ ಒಂದು ಸಂತೋಷ ಮತ್ತು ಸಂಭ್ರಮದ ಒಂದು ಉತ್ಸಾಹದ ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿಕೊಂಡಂತ ಅತ್ಯಂತ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದ ನನ್ನ ಪ್ರೀತಿಯ ಮುಖಂಡರುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತರುಗಳೇ, ಮುಂದೆ ಒಂದು ದಿನ ತಾಲೂಕಾಗಿ ಪರಿವರ್ತನೆ ಆಗಿರುವಂಥ ವಿಟ್ಲ ಪಟ್ಟಣ ಪಂಚಾಯತ್ ಬಹುಶಃ ಆ ಒಂದು ತಾಲೂಕು ಕೇಂದ್ರ ಆಗಲಿಕ್ಕೆ ಒಂದು ಪೂರಕವಾದಂಥ ಒಂದು ವ್ಯವಸ್ಥೆ ಇವತ್ತು ಉದ್ಘಾಟನೆ ಆಗಿದೆ ಎಂಬುದು ಬಹಳ ಸಂತೋಷ ತರುವಂಥ ವಿಚಾರ. ನಮ್ಮ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು, ಅವರ ಅಣ್ಣ ಬದ್ರೆ ಅಬ್ದುಲ್ ಖಾದರ್ ಹಾಜಿ ಅವರು ಕೂಡ ಇವತ್ತಿದ್ದಾರೆ. ಅವರು ನನ್ನನ್ನು ಉಲ್ಲೇಖ ಮಾಡಿದಂಥ ರೀತಿಯಲ್ಲಿ ನಾನೊಬ್ಬ ಬದ್ರಿಯಾ ಕುಟುಂಬದ ಸದಸ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ವರ್ಷಗಳಿಂದ ಆ ಕುಟುಂಬದ ಆತ್ಮೀಯ ಸ್ನೇಹಿತನಾಗಿ, ಒಬ್ಬ ಹಿತೈಷಿಯಾಗಿ ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತ ಒಂದು ದೊಡ್ಡ ಅವಕಾಶ ಕೂಡ ನನ್ನ ಪಾಲಿಗೆ ಸಿಕ್ಕಿದೆ ಎಂಬುದು ಬಹಳ ಸಂತೋಷಕರವಾದಂಥ ವಿಚಾರ.
ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಅವರ ವಿದ್ಯಾರ್ಥಿ ಜೀವನದಲ್ಲಿ ಅವರು ಶೈಕ್ಷಣಿಕವಾಗಿ ತೊಡಗಿಸಿಕೊಂಡಂಥ ಸಂದರ್ಭದಲ್ಲಿ ಕೂಡ ಅಬ್ದುಲ್ ಬಶೀರ್ ಅವನು ಬಹಳಷ್ಟು ಹತ್ತಿರದಿಂದ ಒಂದು ತಿಳ್ಕೊಂಡಂಥ ವ್ಯಕ್ತಿ ಅಂತೇಳಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದಾರೆ. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥ ಅಬ್ದುಲ್ ಬಶೀರ್ ಅವರು ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಬಹಳಷ್ಟು ವಿಶೇಷವಾದಂಥ ಇವತ್ತು ದಾಖಲೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದರೆ ವಿಟ್ಲ ಪರಿಸರದ ನಾವೆಲ್ಲರೂ ಕೂಡ ಬಹಳ ಸಂತೋಷ ಮತ್ತು ಅಭಿಮಾನ ಪಡುವಂಥ ವಿಚಾರ. ಇವತ್ತು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಅತಿಥಿಯಾಗಿ ಭಾಗವಹಿಸಿದ ನೆನಪುಗಳು ಖಂಡಿತವಾಗಿ ಆಗ್ತಾ ಇದೆ. ಇವತ್ತು ಮಂಗಳೂರಿನ ಜನಪ್ರಿಯ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನೇರಳಕಟ್ಟೆಯ ಜನಪ್ರಿಯ ಹಾಲ್ನ ಉದ್ಘಾಟನೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಇವತ್ತು ಕಂಬಳಬೆಟ್ಟದ ಜನಪ್ರಿಯ ಆ ಒಂದು ಸ್ಕೂಲಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ಅವಕಾಶ ಕೂಡ ನನ್ನ ಪಾಲಿಗೆ ಬಂದಿದೆ ಎಂಬುದು ಸಂತೋಷ ತರುವಂಥ ವಿಚಾರ. ಇವತ್ತು ಇದೆಲ್ಲವನ್ನು ಕೂಡ ಮೀರಿ ವಿಟ್ಲದ ಅವರ ಹುಟ್ಟೂರಿನಲ್ಲಿ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ ಪ್ರಾರಂಭ ಮಾಡಬೇಕೆಂಬ ಉದ್ದೇಶದಿಂದ ಎಲ್ಲರೂ ಕೂಡ ಒಂದುಗೂಡಿಸುವ ಮುಖಾಂತರ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಎಲ್ಲ ಸಮುದಾಯದ ಎಲ್ಲ ಸಮಾಜದ ಧಾರ್ಮಿಕ ಮುಖಂಡರುಗಳಿರ್ಬೋದು, ರಾಜಕೀಯವಾದಂತಹ ಎಲ್ಲ ಮುಖಂಡರುಗಳಿರ್ಬೋದು, ಸಾಮಾಜಿಕವಾದಂತಹ ನಾಯಕರ ಮುಖಂಡರುಗಳನ್ನು ಭಾಗವಹಿಸುವ ಮುಖಾಂತರ ಬೇಕಾದಂಥ ವಿಚಾರ. ಇವತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ಒಂದು ವಿಚಾರ ಅಂತ ಹೇಳಿದ್ರೆ, ಇವತ್ತು ಜನಪ್ರಿಯ ಆಸ್ಪತ್ರೆ ಹಾಸನದಲ್ಲಿ ಇರ್ಬೋದು, ಮಂಗಳೂರಿನಲ್ಲಿ ಇರ್ಬೋದು, ಇವತ್ತು ಅವರ ಹೆಸರಿಗೆ ಆ ಒಂದು ಸಂಸ್ಥೆ ಹೆಸರಿಗೆ ತಕ್ಕಂತೆ ಅತ್ಯಂತ ಜನಪ್ರಿಯವಾಗಿ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರಿಗೆ ಯಾರು ಇವತ್ತು ವೈದ್ಯಕೀಯ ಸೇವೆ ಮಾಡಬೇಕು ಅವರೇ ಅದೆಲ್ಲವನ್ನು ಕೂಡ ಮಾಡುವಂತ ಒಂದು ಒಳ್ಳೆಯ ಮನಸ್ಸಿರುವಂತ ಒಂದು ಸಂಸ್ಥೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಯಾರು ಬಡವರಿದ್ದಾರೆ, ದುರ್ಬಲ ವರ್ಗದವರಿದ್ದಾರೆ, ಇವತ್ತು ಆರ್ಥಿಕವಾಗಿ ಕಷ್ಟ ಸಮಸ್ಯೆಯಲ್ಲಿ ಯಾರಿದ್ದಾರೆ ಅವರಿಗೆ ಬಹಳಷ್ಟು ಉಚಿತವಾದಂತ ಅಥವಾ ರಿಯಾಯಿತಿ ದರದಲ್ಲಿ ಅವರಿಗೆ ಆ ಒಂದು ವೈದ್ಯಕೀಯ ಸೇವೆ ಮಾಡುವಂತ ಕೆಲಸವನ್ನು ಕೂಡ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಮತ್ತು ಅವರೆಲ್ಲ ವೈದ್ಯಕೀಯ ತಂಡ ಮಾಡುತ್ತಾರೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಬಡ್ತಾ ಇದೆ. ಅಭಿವಂದನೆಗಳು. ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಡಾಕ್ಟರ್ ಅಬ್ದುಲ್ ಬಶೀರ್ ಧನ್ಯವಾದಗಳು ಸರ್. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ವಿಟ್ಲ ಅರಮನೆಯ ಕೃಷ್ಣಯ್ಯ ಬಳ್ಳಾಲ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಸೇರಿದಂಥ ನಮ್ಮ ವಿಟ್ಲದ ಜನ ಇಲ್ಲಿ ಬಂದಂಥ ಎಲ್ಲರೂ, ಇವತ್ತು ಜನಪ್ರಿಯ ಹೆಲ್ತ್ ಸೆಂಟರ್ ಇದು ಹೆಸರು ಹೇಳುವ ಹಾಗೆ ನಮ್ಮ ಬದ್ರಿಯಾ ಗ್ರೂಪ್ ಆಫ್ ಜನಪ್ರಿಯವಾಗಿ ಆ ಒಂದು ಕೆಲಸವನ್ನು ಮಾಡೋದ್ರ ಒಟ್ಟಿಗೆ ಅಂದರೆ ಅವರ ನಗುಮುಖ ಈ ಹೆಸರಿಗೆ ತಕ್ಕ ಒಂದು ಇದು ಕೊಟ್ಟಿದೆ, ಅವರಿಗೆ ಹೆಸರು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನಮ್ಮ ಬದ್ರಿಯಾ ಟೆಕ್ಸ್ಟೈಲ್ ಇರ್ಬೋದು, ಅವರು ಅಲ್ಲಿ ಇರುವಾಗ ನಾವು ನಮ್ಮ ತಂದೆಯಿಂದಲೂ ಅವರ ಪರಿಚಯ, ಆದರೂ ಈಗಲೂ ಹೋಗುವಾಗ ಅವರ ನಗುಮುಖದ ಸೇವೆಯೊಂದಿಗೆ ಅಲ್ಲಿ ಕೊಡುವಂಥ ಸೇವೆ ನಮಗೆ ಇನ್ನೊಮ್ಮೆ ಹೋಗುವಂಥ ಕಾಣುವಂಥ ಒಂದು ಕೆಲಸ ಕಾರ್ಯ ಅಲ್ಲಿ ಮಾಡ್ತಾ ಇದ್ದಾರೆ. ಅದೇ ಜನಪ್ರಿಯ ಸ್ಕೂಲ್ ಇರ್ಬೋದು, ಅಲ್ಲಿ ಕೂಡ ನಾನು ಹೋಗಿದ್ದೆ, ಅಲ್ಲಿ ಕೂಡ ಆ ನಗುಮುಖದ ಸೇವೆ ಅಂತಲೇ ಹೇಳಿದ್ರು ತಪ್ಪಲ್ಲ ಅದು. ಹಾಗೆ ಇವತ್ತು ಇಲ್ಲಿ ನಮ್ಮ ವಿಟ್ಲಕ್ಕೆ ಹೆಲ್ತ್ ಸೆಂಟರ್ ಕೂಡ ಅವರೊಂದು ಮಾಡಿ ಕೊಟ್ಟದ್ದು ತುಂಬ ಅವರನ್ನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಈ ಬೆಳೆಯುವಂಥ ವಿಟ್ಲ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯ ಒಂದು ಆಸ್ಪತ್ರೆಯಲ್ಲಿ ನಮಗೆ ಬೇಕೇ ಖಂಡಿತವಾಗಿ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತು ಏನಾದರೂ ಹೆಚ್ಚು ಕಡಿಮೆ ಆಗಬೇಕಾದ್ರೆ ನಾವು ಮಂಗಳೂರು ಪುತ್ತೂರಿಗೆ ಹೋಗುವ ಸಂದರ್ಭ, ಅಂಥ ಒಂದು ಸಂದರ್ಭದಲ್ಲಿ ವಿಟ್ಲದಲ್ಲಿ ಇಂಥ ಒಂದು ಹೆಲ್ತ್ ಸೆಂಟರ್ನ ಮಾಡಿದ್ದು ಅವರಿಗೆ ನಿಜವಾಗಿ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಹೆಲ್ತ್ ಸೆಂಟರ್ ಇನ್ನು ಮುಂದೆ ಅವರು ಬರುವಂಥ ರೋಗಿಗಳಿಗಾಗಿರ್ಬೋದು ಯಾರಿಗೂ ಒಳ್ಳೆಯ ಸೇವೆ ಕೊಡುವಂಥ ಆಗಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಅಬ್ದುಲ್ ಬಶೀರ್ ವಿಕೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಎಂ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರು ರಶೀದ್ ವಿಟ್ಲ ಅವರು. ಸಭಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ, ತುಂಬ ಮಂದಿ ವೇದಿಕೆಯಲ್ಲಿದ್ದಾರೆ. ರೆವರೆಂಡ್ ಫಾದರ್ ಮೈಕಲ್ ರಾಡ್ರಿಗಸ್ ರವರಿದ್ದಾರೆ.
MS ಮೊಹಮ್ಮದ್ರವರು ಮಾತನಾಡುವಾಗ ಸ್ವಲ್ಪ ಮಾತಾಡಿ ಉಳಿದವರಿಗೆ ಕೂಡ ಅವಕಾಶ ಕೊಡಿ ಅಂತ ಹೇಳಿದೆ. ಹಾಗೆ ಅವರು ಸ್ವಲ್ಪವೇ ಮಾತಾಡಿದೆ, ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ವಿಟ್ಲ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯರಾದಂತಹ ಕರುಣಾಕರ್ ರವರಿದ್ದಾರೆ, ಅರಮನೆಯ ಕೃಷ್ಣಯ್ಯ ಬಲ್ಲಾಲ್ರವರಿದ್ದಾರೆ, ಆತ್ಮೀಯರಾದಂತಹ ಶಾಕಿರ್ ಅಲಕೆಮಜಲರವರಿದ್ದಾರೆ, ನಮ್ಮ ಗುರುಗಳಾದಂಥ ಕಿರಣ್ ಕುಮಾರ್ ಅವರಿದ್ದಾರೆ, ಪದ್ಮನಾಭ ಅವರಿದ್ದಾರೆ, ನಮ್ಮ ಈ ಕಟ್ಟಡದ ಮಾಲೀಕರಿದ್ದಾರೆ. ಹಾಗೆ ಎಲ್ರಿಗೂ ನೆನೆಸುತ್ತಾ ಜನಪ್ರಿಯ ಹೆಲ್ತ್ ಸೆಂಟರ್ ಹೇಳುವಂತ ಒಂದು ಸಂಸ್ಥೆ ವಿಟ್ಲದಲ್ಲಿಂದು ಉದ್ಘಾಟನೆ ಆಗಿದೆ. ವಿಟ್ಲದಲ್ಲಿ ನಾನು ಸಣ್ಣದಿರುವಾಗ ಮೂರ್ತಿ ಡಾಕ್ಟರ್ ಅಂತ ಇದ್ರು, ನೀರಕಣಿಯಲ್ಲಿ ಒಂದು ಮನೆಯಲ್ಲಿ ಮದ್ದು ಕೊಡ್ತಾ ಇದ್ರು. ಆವಾಗ 4 ಆನೆ 8 ಆನೆ ತಕೊಂಡು ಹೋಗ್ಬೇಕು, ಚಿಲ್ಲರೆ ಬೇಕು ನಮ್ಮಲ್ಲಿ, ಜೊತೆಗೆ ಒಂದು ಬಾಟ್ಲಿ ಕೂಡ ಬೇಕು. ಅವರು ಮದ್ದು ಕೊಡಬೇಕಾದ್ರೆ ಬಾಟ್ಲಿ ಕಾದರ್ಶನಿಗೆಲ್ಲ ಗೊತ್ತು, ಒಂದು ಬಾಟ್ಲಿ ತಗೊಂಡು ಹೋಗ್ತಾ ಇದೆ. ಬಾಟ್ಲಿ ಇಲ್ಲದಿದ್ರೆ ಮದ್ದು ಕೊಡ್ತಾ ಇರ್ಲಿಲ್ಲ, ವಾಪಸ್ ಕಳಿಸ್ತಾ ಇದ್ರು. ಹಾಗೆ ಹಳೆ ಕಾಲದಲ್ಲಿ ಡಾಕ್ಟರ್ ಮಂಜುನಾಥ್ ರೈ ಅವರಿದ್ರು. ಬೇರೆ ಬೇರೆ ಕಾರ್ಯಕ್ರಮದ ವೇದಿಕೆಯಲ್ಲಿರುವವರು ಪದ್ಮನಾಭ ಅಳಿಕೆಯವರು, ಅಳಿಕೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಖ್ಯಾತ ವಕೀಲರಾದಂತಹ ಪದ್ಮನಾಭ ಅಳಿಕೆಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ನ ಮುಖ್ಯಸ್ಥರು ಹಾಗೂ ಈ ಸಮಾರಂಭದ ಅಧ್ಯಕ್ಷರೇ, ಧರ್ಮದ ಗುರುಗಳೇ, ಅದೇ ರೀತಿ ಧಾರ್ಮಿಕ ನಾಯಕರುಗಳೇ, ರಾಜಕೀಯ ನಾಯಕರುಗಳೇ, ಸಮಾಜ ಸೇವಾ ನಾಯಕರುಗಳೆಲ್ಲ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಬಹುಶಃ ಈ ಬೆಳೆಯುತ್ತಿರುವಂತಹ ಒಂದು ವಿಟ್ಲ ನಗರಕ್ಕೆ ಮುಕುಟಪ್ರಾಯದಂತೆ ಇವತ್ತು ಜನಪ್ರಿಯ ಹೆಲ್ತ್ ಸೆಂಟರ್ ಎನ್ನುವಂಥದ್ದು ಪ್ರಾರಂಭ ಆಗಿದೆ. ಈ ಭಾಗದ ಜನರ ಬಹುಕಾಲದ ಒಂದು ಬೇಡಿಕೆ, ಅದನ್ನು ಈಡೇರಿಸಿದವರು ನಮ್ಮೂರಿನವರಾದಂತಹ ಡಾಕ್ಟರ್ ಬಶೀರ್ ಅವರು ಹುಟ್ಟೂರಿಗೆ ಕೊಡುಗೆಯಾಗಿ ಈ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ ಅನ್ನು ನೀಡಿದ್ದಾರೆ. ಬಹುಶಃ ಅವರು ಈಗಾಗಲೇ ಹಾಸನ ಮತ್ತು ಮಂಗಳೂರಿನಲ್ಲಿ ಈ ಒಂದು ಜನಪ್ರಿಯ ಆಸ್ಪತ್ರೆ ಪ್ರಾರಂಭಿಸಿ ಒಂದು ಒಳ್ಳೆಯ ಸೇವೆಯನ್ನ ಯಾರು ಅಲ್ಲಿ ಅನಾರೋಗ್ಯ ಪೀಡಿತರಾಗಿ ಹೋಗ್ತಾರೆ ಅವರಿಗೆ ನೀಡುವಂತ ಒಂದು ಕೆಲಸವನ್ನ ಅವರ ತಂಡ ಮಾಡ್ತಾ ಇದೆ. ಇವತ್ತು ವಿಟ್ಲದ ಈ ಒಂದು ಭಾಗದ ಜನರಿಗೆ ಒಂದು ಸುವರ್ಣಾವಕಾಶ. ಯಾಕೆಂತ ಹೇಳಿದ್ರೆ ಈ ಭಾಗದ ಒಬ್ಬ ಯಾವುದೇ ಒಬ್ಬ ಅನಾರೋಗ್ಯ ಪೀಡಿತನಿಗೆ ಕೂಡಲೇ ತನ್ನ ಆರೋಗ್ಯಕ್ಕೆ ಬೇಕಾಗಿರುವಂತ ಒಂದು ಸೇವೆಯನ್ನ ಪಡಿಬೇಕು ಅಂತ ಇದ್ರೆ ನಾವು ಪುತ್ತೂರು ಅಥವಾ ಮಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ನಮ್ಮ ಡಾಕ್ಟರ್ ರವರು ತನ್ನ ಹುಟ್ಟೂರಿಗೆ ತನ್ನಿಂದ ಆಗುವಂತ ಏನಾದ್ರೂ ಒಂದು ಕೊಡುಗೆಯನ್ನು ನೀಡಬೇಕು ಎನ್ನುವಂತ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಈ ವಿಟ್ಲದ ಹೃದಯ ಭಾಗದಲ್ಲಿ ಜನಪ್ರಿಯ ಹೆಲ್ತ್ ಸೆಂಟರ್ ಎನ್ನುವಂತ ಒಂದು ಆರೋಗ್ಯ ಆಸ್ಪತ್ರೆಯನ್ನ ಪ್ರಾರಂಭಿಸಿ ತಜ್ಞ ವೈದ್ಯರ ಒಂದು ಸೇವೆಯನ್ನ ಇಲ್ಲಿ ಪ್ರಾರಂಭಿಸಿದ್ದಾರೆ. ಬಹುಶಃ ಈಗಾಗಲೇ ಮಂಗಳೂರಿನಲ್ಲಿ ಕೂಡ ಈ ಒಂದು ಜನಪ್ರಿಯ ಆಸ್ಪತ್ರೆ ಹೆಸರುವಾಸಿಯಾಗಿದ್ದುಕೊಂಡು ನಾನು ಕೂಡ 2 ಬಾರಿ ಆ ಆಸ್ಪತ್ರೆಗೆ ಅಲ್ಲಿಯ ಒಂದು ಸೇವೆಯನ್ನ ಆರೋಗ್ಯದಲ್ಲಿ ಅಡ್ಮಿಟ್ ಆಗಿರುವಂತಹ ಒಂದು ಅನಾರೋಗ್ಯದವರನ್ನ ಮೀಟ್ ಆಗ್ಲಿಕ್ಕೆ ಅಂತ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತಹ ಒಂದು ನಗುಮುಖದ ನಮಗೆ ಸ್ವಾಗತ. ಬಹುಶಃ ಅಲ್ಲಿಯ ಎಲ್ಲ ಆ ಸೇವೆ ಮಾಡುವಂತಹ ಕಾರ್ಯಕರ್ತರು ನಮ್ಮನ್ನ ಬಹಳ ಆದರದಿಂದ ನಗುಮುಖದಿಂದ ಅಲ್ಲಿ ಸ್ವಾಗತಿಸಿ ನಮಗೆ ಯಾರನ್ನ ಭೇಟಿ ಆಗಬೇಕು ಅಲ್ಲಿಯವರೆಗೆ ಕೊಂಡೋಗಿ ಬಿಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಇದೆ. ಬಹುಶಃ ಅಲ್ಲಿಗೆ ಅಡ್ಮಿಟ್ ಆಗಿ ಅಲ್ಲಿ ಚಿಕಿತ್ಸೆ ಪಡೆದಂತಹ ರೋಗಿಗಳು ಕೂಡ ಹೇಳುವಂತಹ ಮಾತು, ಒಳ್ಳೆಯ ಒಂದು ಸೇವೆಯನ್ನ ಈ ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ. ಇಂತಹ ಒಂದು ಆಸ್ಪತ್ರೆಗಳು ನಮಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಆ ಒಂದು ವೈದ್ಯಕೀಯ ಚಿಕಿತ್ಸೆಗಿಂತ ಜಾಸ್ತಿ ಅವರ ಆ ಒಂದು ಸೇವೆ ಆ ಒಂದು ರೋಗಿಯ ರೋಗವನ್ನ ಗುಣಪಡಿಸಲಿಕ್ಕೆ ಸಾಧ್ಯ. ಎಲ್ಲ ಒಂದು ಅಲ್ಲಿಂದ ಚಿಕಿತ್ಸೆ ಪಡೆದಂತಹ ರೋಗಿಗಳು ಹೇಳಿದಂತ ಮಾತಿದು ತುಂಬಾ ಖುಷಿ ಆಯ್ತು. ನಮ್ಮೂರಿನ ಒಬ್ಬ ಡಾಕ್ಟರ್ ಆಗಿದ್ದುಕೊಂಡು ನಮ್ಮೂರಲ್ಲೇ ಅವರ ಆ ಒಂದು ಜನರಿಗೆ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಈ ಸೇವೆಯಾದಂತಹ ಆರೋಗ್ಯದ ಹಿತದೃಷ್ಟಿ
ಖುಷಿಯಿಂದ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಸುಮಾರು ಈ ಒಂದು ಆಸ್ಪತ್ರೆ ಇನ್ನಷ್ಟು ಜನಪ್ರಿಯಗೊಳ್ಳಿ, ಇನ್ನಷ್ಟು ಅವರ ಸೇವೆ ನಮ್ಮ ಈ ಗ್ರಾಮೀಣ ಭಾಗದ ಜನರಿಗೆ ಸಿಗುವಂತಾಗಲಿ. ಅದೇ ರೀತಿ ಇಲ್ಲಿಗೆ ಚಿಕಿತ್ಸೆಗಾಗಿ ಬರುವಂತಹ ರೋಗಿಗಳಿಗೆ ಒಳ್ಳೆಯ ಒಂದು ಸೇವೆ ಸಿಕ್ಕಿ ಅವರು ಗುಣಮುಖರಾಗುವಂತಹ ಒಂದು ಯೋಗವನ್ನ ಭಗವಂತನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವಕಾಶಕ್ಕಾಗಿ ಒಂದಿಷ್ಟ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ನಮ್ಮವರೇ ಆದಂತಹ ಡಿ ಗ್ರೂಪ್ ಇದರ ಅಧ್ಯಕ್ಷರಾದಂತಹ ಶಾಕಿರ್ ಅಳಕೆ ಮಜಲು ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಪ್ರೀತಿಯ ಮಾತು. ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಇರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು, ಜನಪ್ರಿಯ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವಿ ಕೆ ಅಬ್ದುಲ್ ಬಶೀರ್ ಅವರೇ, ಅದೇ ರೀತಿ ಚರ್ಚಿನ ಧರ್ಮಗುರುಗಳೇ, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ MS ಮೊಹಮ್ಮದ್ ರವರೇ, ಎಂ ಫ್ರೆಂಡ್ಸ್ನ ಸ್ಥಾಪಕ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಶೀದ್ ವಿಟ್ಲರ್ ಅವರೇ, ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕರುಣಾಕರ್ ರವರೇ, ಅರಮನೆಯ ಕೃಷ್ಣಯ್ಯ ಬಲ್ಲಾಲ್ ರವರೇ, ಪದ್ಮನಾಭ ಪೂಜಾರಿ ಅವರೇ, ಅದೇ ರೀತಿ ಸುರೇಶ್ ಬನಾರಿ ಅವರೇ, ಕಿರಣ್ ಮಾಸ್ಟ್ರೆ, ಅದೇ ರೀತಿ ರಾಮ್ ಕುಂಡಡಕ, ಎಲ್ಲ ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ಹಲವಾರು ಅತಿಥಿಗಳು ಭಾಷಣದಲ್ಲಿ ಹೇಳಿದ್ರು ಬೆಳೆಯುತ್ತಿರುವಂತಹ ವಿಟ್ಲ ಪಟ್ಟಣ ಅಂತೇಳಿ. ಈ ಒಂದು ಬೆಳೆಯುತ್ತಿರುವಂತಹ ವಿಟ್ಲ ಪಟ್ಟಣದಲ್ಲಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬ ಉದ್ದೇಶದಿಂದ ಡಾಕ್ಟರ್ ವಿ ಕೆ ಅಬ್ದುಲ್ ಬಶೀರ್ ಅವರು ಜನಪ್ರಿಯ ಹೆಲ್ತ್ ಸೆಂಟರ್ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಆಸ್ಪತ್ರೆ ಅಂತ ಹೇಳಿದಾಗ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಶುಭಾಶಯ ಹೇಳಬೇಕು ಅಥವಾ ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಬೇಕೆಂಬ ಒಂದು ಮಾತನ್ನು ಹೇಳಲಿಕ್ಕೆ ನಾವು ಭಯಪಡ್ತೇವೆ. ಯಾಕೆಂತ ಹೇಳಿದ್ರೆ ಬರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ಬರುವಂತಹ ರೋಗಿಗಳಿಗೆ ಆರೋಗ್ಯಕವಾಗಿರ್ತಕ್ಕಂಥ ಸೇವೆಯನ್ನ ಮಾಡಲಿಕ್ಕೆ ಒಂದು ಸಂಸ್ಥೆಯನ್ನು ಇಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ಶಿಕ್ಷಣದಲ್ಲಿ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಂತಹ ಜನಪ್ರಿಯ ಸೆಂಟ್ರಲ್ ಸ್ಕೂಲ್ ಇರಬಹುದು, ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ಕೊಟ್ಟಂತಹ ಜನಪ್ರಿಯ ಗಾರ್ಡನ್ ಇರಬಹುದು, ಕಳೆದ ಒಂದು ವರ್ಷಕ್ಕಿಂತ ಮೊದಲು ಮಂಗಳೂರಿನ ಪಡೀಲ್ನಲ್ಲಿ ಉದ್ಘಾಟನೆಗೊಂಡ ಜನಪ್ರಿಯ ಆಸ್ಪತ್ರೆ ಇರಬಹುದು. ಎಲ್ಲವನ್ನ ಒಂದು ಸಮಾಜಕ್ಕಾಗಿ, ಸಮಾಜದಲ್ಲಿರುವಂತಹ ಬಡವರಿಗೆ, ನಿರ್ಗತಿಕರಿಗೆ ಒಂದು ಸೇವೆಯನ್ನ ಮಾಡಲಿಕ್ಕಾಗಿ ಡಾಕ್ಟರ್ ವಿ ಕೆ ಅಬ್ದುಲ್ ಬಶೀರ್ ಅವರು ಮುಡಿಪಾಗಿಟ್ಟಿದ್ದಾರೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ನಾವು ಅತ್ಯಂತ ಹತ್ತಿರದಿಂದ ಗೊತ್ತಿರುವಂತಹ ವ್ಯಕ್ತಿ ಬಶೀರ್ ಡಾಕ್ಟರ್ ಅವರು. ನಾವು ಕೂಡ ನಮ್ಮಲ್ಲಿಯೂ ಕೂಡ ಕೆಲವರು ಫೋನ್ ಮಾಡಿ ಹೇಳ್ತಾರೆ ಬಿಲ್ ಅನ್ನ ಕಡಿಮೆ ಮಾಡಬೇಕು ಅಥವಾ ಇನ್ನಿತರ ರೀತಿಯಲ್ಲಿ ಎಲ್ಲದಕ್ಕೂ ಒಂದು ಉತ್ತಮ ರೀತಿಯ ಸ್ಪಂದನೆಯನ್ನು ಕೊಡುವಂತಹ ಒಬ್ಬ ವ್ಯಕ್ತಿತ್ವ ಅಂತೇಳಿ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು. ಅವರಿಗೆ ಎಲ್ಲರೂ ಕೂಡ ತಮ್ಮ ಆ ಒಂದು ಅಭಿನಂದನೆಯ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಸೇವೆಯನ್ನು ಮಾಡುವ ಉದ್ದೇಶದಿಂದ ಅವರು ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಸಂಸ್ಥೆಯನ್ನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ರಶೀದ್ ವಿಟ್ಲ ಹೇಳಿದರು, ಆ ಒಂದು ಜನಪ್ರಿಯ ಸ್ಕೂಲ್ ಇರಬಹುದು ಅಥವಾ ಇನ್ನಿತರ ಹಲವಾರು ರೀತಿಯ ಅವರ ವ್ಯವಹಾರವನ್ನ ಇನ್ನಿತರ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಅಥವಾ ಆ ಒಂದು ಏರಿಯಾದಲ್ಲಿ ಮಾಡಿದಾಗ ಇನ್ನಷ್ಟು ಇನ್ಕಮ್ಗಳು ಜಾಸ್ತಿ ಬರ್ಬೋದು. ಆದರೆ ತನ್ನ ಊರಲ್ಲಿ ತನ್ನ ತಂದೆ ತಾಯಿ ಹೆಸರಲ್ಲಿ ಅವರು ಏನಾದರೂ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಅಂದುನ್ಯಾಜಿ ಅವರ ಹೆಸರಲ್ಲಿ ಒಂದು ಕಟ್ಟಡ, ಅದೇ ರೀತಿ ಅಜ್ಜುಮ್ಮ ಅಂತ ಹೇಳುವರ ಹೆಸರಲ್ಲಿ ಇನ್ನೊಂದು ಕಟ್ಟಡವನ್ನ ಆ ಸ್ಕೂಲ್ ನಲ್ಲಿ ಇಟ್ಟುಕೊಂಡು ಸುಮಾರು 1,000ಕ್ಕಿಂತ ಅಧಿಕ ಕೇವಲ 3-4 ವರ್ಷದಲ್ಲಿ ಜನಪ್ರಿಯ ಸ್ಕೂಲ್ ಅಲ್ಲಿ 1,000ಕ್ಕಿಂತ ಅಧಿಕ ಮಕ್ಕಳ ಆ ಒಂದು ಹಾಜರಾತಿ ಮತ್ತು ಆ ಒಂದು ಮಕ್ಕಳ ಏನಿದೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಕೂಲಿನ ವ್ಯವಸ್ಥೆ ಇರಬಹುದು, ಎಲ್ಲವನ್ನ ಸಮಾಜದ ಸೇವೆಗಾಗಿ ಅವರು ಮುಂದೆ ಇಟ್ಟಿದ್ದಾರೆ. ಆ ಭಗವಂತನು ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಇನ್ನಷ್ಟು ವ್ಯವಸ್ಥೆಯನ್ನ ಆ ಭಗವಂತನು ಕರುಣಿಸಲೆಂಬ ಪ್ರಾರ್ಥನೆಯೊಂದಿಗೆ ಎಲ್ಲಾ ರೀತಿಯ ಶುಭಾಶಯ ಹೇಳುತ್ತಾ ನಾನು ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಜನಪ್ರಿಯ. ರಾಮದಾಸ್ ಶೆಣೈ ಅವರು ಆಗಮಿಸಿದರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಶಂಕರ ಮೆಡಿಕಲ್ನ ಇದರ ಮಾಲಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಈ ಕಟ್ಟಡದ ಮಾಲಕರು ವಿಠಲ್ ಕನ್ಸ್ಟ್ರಕ್ಷನ್ ನ ಸುರೇಶ್ ಬನಾರಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಪ್ರೀತಿಯ ಮಾತುಗಳನ್ನಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಆರಾಧ ದೇವರಾದ ಪಂಚಲಿಂಗೇಶ್ವರ ದೇವರ ಪಾದಕಮಲಕ್ಕೆ ವಂದಿಸುತ್ತಾ ಇವತ್ತಿನ ಜನಪ್ರಿಯ ಹೆಲ್ತ್ ಸೆಂಟರ್ ಎಂಬ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ
ವಂದಿಸುತ್ತಾ ಇಲ್ಲಿ ಸೇರಿರುವ ಎಲ್ಲ ಸಭಿಕರಿಗೂ ವಂದಿಸುತ್ತಾ ಈ ಹೆಲ್ತ್ ಸೆಂಟರ್ನ ಹೊಸ ಒಂದು ಕಟ್ಟಡಕ್ಕೆ ಅವರು ಬರಬೇಕಿದ್ರೆ ನನ್ನ ಆತ್ಮೀಯರಾದ ಬದ್ರಿಯ ಖಾದರ್ ಅವರು ಹೀಗೆ ನಾವೊಂದು ಮಾತಾಡ್ತಾ ಇರುವಾಗ ನಾವು ಇಲ್ಲಿ ಒಂದು ಹಾಸ್ಪಿಟಲ್ಲು ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ ಹೇಳುವಾಗ ತುಂಬ ಖುಷಿಯಲ್ಲಿ ಸಂತೋಷದಲ್ಲಿ 47 ಗ್ರಾಮಕ್ಕೆ ಇದರಿಂದ ಪ್ರಯೋಜನ ಆಗ್ತದೆ. ಏಕೆಂದರೆ ಕನ್ಯಾನ, ಕರೋಪಾಡಿ, ಬೇರೆ ಬೇರೆ ಸ್ಥಳದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಡಾಕ್ಟ್ರು ನಮಗೆ ಎಮರ್ಜೆನ್ಸಿ ಆಗಿ ಸಂಜೆ ಹೊತ್ತಿಗೆ ಬೇಕಿದ್ರೆ ನಾವು ಒಂದು ಬಹಳ ಅದ್ಭುತವಾದಂತಹ ಒಂದು ಕಟ್ಟಡದಲ್ಲಿ ಆರಂಭ ಆಗಿದೆ. ಅದಕ್ಕೆ ಈ ಕಟ್ಟಡವನ್ನು ನಮಗೆ ಒದಗಿಸಿದವರು ಸುರೇಶ್ ಬನಾರಿಯವರು. ಅವರಿಗೆ ಜೋರಾದ ಕೈಚಪ್ಪಾಲೆಯ ಮೂಲಕ ಗೌರವ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಸಹಕಾರ ನಮಗೆ ಯಾವಾಗಲೂ ಕೂಡ ಹೀಗೆ ಇರಲಿ ಅನ್ನುವಂತಹ ಪ್ರೀತಿಯ ಹಾರೈಕೆಯನ್ನು ಮಾಡ್ತಾ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಾಡುವವರು ಪತ್ರಕರ್ತರು. ಹಾಗಾಗಿ ಪತ್ರಕರ್ತರನ್ನ ಗೌರವಿಸುವಂತಹ ಹೊತ್ತು ಪ್ರತಿದಿನ ಹಾಗೂ ದೈಜಿವಳ್ನ ಪ್ರತಿದಿನದ ಮಾಲಕರು ಮತ್ತು ದೈಜಿವಳ್ನ ಪ್ರಮುಖ ವರದಿಗಾರರಾದಂತಹ ಶ್ರೀ ಮೊಹಮ್ಮದ್ ಅಲಿ ವಿಟ್ಲ ಅವರು ವೇದಿಕೆಗೆ ಆಗಮಿಸಿ ನೆನಪಿನ ಗೌರವದ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಉದಯವಾಣಿಯ ವರದಿಗಾರರಾದಂತಹ ಶ್ರೀ ಉದಯ್ ಶಂಕರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು, ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಅದು ದೈಜಿವಳ್ಳಾಗಿರ್ಬೋದು ಅಥವಾ ಪ್ರತಿದಿನದ ಮೂಲಕ ಬೇರೆ ಬೇರೆ ಪ್ರಜಾವಾಣಿಯ ಮೂಲಕ ಬೇರೆ ಬೇರೆ ಜನರಿಗೆ ಅದನ್ನು ಚೆನ್ನಾಗಿ ತಲುಪಿಸುವಂತಹ ವರದಿಗಾರ ಉದಯ್ ಶಂಕರ್ ಅವರು, ಉದಯವಾಣಿಯ ವರದಿಗಾರರು. ಅವರಿಗೂ ಕೂಡ ಶಾಲಿನ ಗೌರವದ ಮೂಲಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ, ಗೌರವಾರ್ಪಣೆಯ ಮೂಲಕ ವಂದಿಸ್ತಾ ಇದ್ದೇವೆ. ಹಾಗೂ ವಾರ್ತಾ ಭಾರತೀಯ ವರದಿಗಾರರಾದಂತಹ ಶ್ರೀ ಲತೀಫ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರು ಕೂಡ ಗೌರವದ ಶಾಲನ್ನ ಮತ್ತು ಹಾರಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಾರ್ತಾ ಭಾರತೀಯ ಹಿರಿಯ ವರದಿಗಾರರಾದಂತಹ ಶ್ರೀ ಲತೀಫ್ ಅವರು ಹಾಗೂ ಸುದ್ದಿ ಬಿಡುಗಡೆಯ ವರದಿಗಾರರಾದಂತಹ ಶ್ರೀ ನಿಶಾ ಕಿರಣ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸುದ್ದಿ ಬಿಡುಗಡೆಯ ವರದಿಗಾರರು, ಯುವ ವರದಿಗಾರ ನಿಶಾ ಕಿರಣ್ ಅವರಿಗೂ ಕೂಡ ಶಾಲಿನ ಗೌರವಾರ್ಪಣೆಯ ಮೂಲಕ ವಂದಿಸ್ತಾ ಇದ್ದೇವೆ. ಪತ್ರಕರ್ತರ ಈ ಒಂದು ಸಹಕಾರ ನಮಗೆ ಜನಪ್ರಿಯ ಸಂಸ್ಥೆಯ ಜೊತೆಗೆ ಯಾವಾಗಲೂ ಕೂಡ ಹೀಗೆ ಇರಲಿ ಎನ್ನುವಂತಹ ಶುಭ ಹಾರೈಕೆಯನ್ನ ಮಾಡ್ತಾ ನಿಮ್ಮ ಸೇವೆಗೆ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ನಾವು ನಿಮ್ಮ ಪ್ರೀತಿಗೆ ವಂದನೆಗಳು, ಅಭಿವಂದನೆಗಳು, ಅಲ್ಲಿನ ಗೌರವದ ಜೊತೆಗೆ ನಿಮ್ಮ ಈ ಸಹಕಾರಕ್ಕೆ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರೀ ರಾಮ ಪಿಲಿಂಜ ಇವರಿಗೆ. Dignitaries, esteemed guests, ladies and gentlemen, today is not just another day in Vitla. It is proud milestone in our community's journey. The inauguration of Janapriya Health Center is more than a beginning of a medical facility. It's the beginning of hope, heal, and the service. On this joyous occasion, I feel deeply privileged and humbled to stand before you on behalf of Janapriya Foundation to convey our heartfelt gratitude. This day would not be possible without the blessings, encouragement, and support of so many well-wishers. I would like to thank Sri Gurunana Swamiji, Sri Gurunana Samastam Odiyuru for his holy presence, Al-Haji Abdul Aziz Larimi Chokkabittu for his holy presence, Reverend Father Ivan Michael Rodriguez for his holy presence. Also, Sri Ashok Kumar Rai, Honorable MLA, Puttur Constituency. Sri B. Ramnath Rai, former Minister, Karnataka. Also, Dr. Ashok Rai, Taluk Health Officer, Bantwal. I would like to also thank the other invitees, Mr. Karunakar, President, Town Panchayat Vitla, Mr. M.S. Mohammed, ex-Vice President, Zilla Panchayat, Dr. Arvind Benaka Clinic Vitla, Dr. Vittal Mohammed Kunni, Senior Politician, Mr. Rashid Vitla, Founder M. Friends Charitable Trust Mangalore, Ms. Sangeeta, Vice President, Town Panchayat Vitla, Sri Krishnaya Ballal Aramane Vitla, Mr. Arun Vitla, ex-President, Town Panchayat, Mr. V.K. Ashraf, Working President, Degree College Vitla, Mr. Bapu Goppala, President, Chamber of Commerce Vitla, Mr. Shakir Alakamajulu, President, D Group,
Mr. Suresh Banari, Vittal Construction, Mr. Padmanabha, President Grama Panchayat Alike. As we bring this memorable occasion to a close, let us remember that the true measure of this health center will not be in the walls we build today, but in the lives we build tomorrow. The Janapriya Health Center stands as a promise of care, compassion and commitment to every person who walks through its door. With your blessings, we are confident it will grow into a beacon of health, hope, humanity for generations to come. From bottom of my heart and behalf of Janapriya Foundation, I extend my deepest gratitude to each and every one of you. It will never be complete if I don't thank our team. Our team is our strength. I would like to thank our staff members of Janapriya Central School, Janapriya Hospital Hassan, Janapriya Hospital Mangalore, Janapriya College of Nursing and other paramedical science for making it a successful event. Finally, thank you, and may this noble mission continue to shine with your support. Thank you one and all.